ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಅವರ ಸತ್ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ನಮ್ಮ ಶ್ರೀಮಾತ್ರೆ ಸತ್ಸಂಗದ ಎಲ್ಲಾ ಸಾಧಕರ ಪರವಾಗಿ ನಮಸ್ಕಾರಗಳನ್ನು ಮಾಡುತ್ತಾ, ಅವರನ್ನು ಇಂದಿನ ಮನೋಬೋಧ ಶ್ಲೋಕಗಳ ಅರ್ಥ ವ್ಯಾಖ್ಯಾನವನ್ನ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಜೈ ಗುರು. राजा अधिराज सद्गुरुनाथ महाराज की जय. श्री गुरुदेव दत्त. गुरु ब्रह्मा गुरुर्विष्णु गुरुर्देवो महेश्वरा, गुरुर साक्षात परब्रह्म तस्मै श्री गुरुवे नमः. गुरुर साक्षात परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜ್ ಕಿ ಜಯ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜಯ. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे, वशिष्ठा परिज्ञान योगेश्वराचे. कवी वाल्मिका सारिका मान्य ऐसा, नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಪುಂಡಲೀಕ ವರದಾ ಹರಿವಿಠಲ್ ಪಾರ್ವತಿ ಪತೇಶ್ವರ ಮಹಾದೇವ್. राजाधिराज सद्गुरुनाथ महाराज की जय. श्री गुरुदेव दत्त. श्री राम जय राम जय जय राम. 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 सुंदर माधव मेघ श्याम, जानकी जीवन राम राम. सुंदर माधव मेघ श्याम, जानकी जीवन राम राम. श्री राम जय राम जय जय 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 राम. राम 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 सीता राम राम राम. राम 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 सीता राम राम राम. राम 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 सीता राम राम राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ
ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಶಿವಚಿದಂಬರೇಶ್ವರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅದ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥರ ಕೃಪೆಯಿಂದ ಜೀವನದ ಒಂದು ನಿಜವಾದ ಧ್ಯೇಯ, ಜೀವನದ ಸತ್ಯ, ಜೀವನದೊಳಗ ಯಾವುದು ಸಾರ, ಯಾವುದು ಅಸಾರ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿತ್ಯ, ಯಾವುದು ಮಿಥ್ಯ, ಈ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಂಡು ಸಾರವಾದದ್ದು ಯಾವುದದ ಅದನ್ನ ಏನಪ್ಪಾ ಅಂದ್ರ ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಸಾರವಾದದ್ದನ್ನ ತ್ಯಾಗ ಮಾಡಿ ಸಾರವಾದಂತಹ ಆ ಭಗವಂತನ ಒಂದು ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುವಂತಹ ಒಂದು ಪಾತ್ರತೆಯನ್ನು ನಾವು ಗಳಿಸಬೇಕಾಗ್ಯದ. ಅಂತಹ ಪಾತ್ರತೆ ನಮಗ ಸಿಗಬೇಕಾಗಿತ್ತು ಅಂದ್ರ ಆ ಹಾದಿ ಹೆಂಗದ, ಮಹಾತ್ಮರು ಯಾವ ಹಾದಿಲೆ ಆ ಒಂದು ಅಂತಿಮ ಗುರಿಗೆ ಹೋಗಿ ಮುಟ್ಟ್ಯಾರ, ನಮಗ್ ಏನ್ ಹೇಳ್ಯಾರ, ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಅದನ್ನ ಪ್ರಾರಂಭ ಮಾಡ್ಬೇಕು, ಯಾವಾಗ ಎಲ್ಲಿ ಹೋಗಿ ಅದು ಏನಪ್ಪಾ ಅದು ತನ್ನ ಒಂದು ನಿಜ ಸ್ವರೂಪಕ್ಕೆ ಹೋಗಿ ಅದು ನಿಂದಿರ್ತದ. ಇವೆಲ್ಲ ವಿಚಾರಗಳನ್ನ ನಾವು ಈ ಸತ್ಸಂಗದ ಮುಖಾಂತರ ಶ್ರವಣ ಮಾಡ್ಲಾರ್ದ ಗೊತ್ತಾಗುದಿಲ್ಲ ಅಂತಾರ. ಐಕಿಲ್ಯಾವಿನ ಕಳಲೆ ಶಿಕಿಲ್ಯಾವಿನ ಶಹಾನ್ಪಣ ಆಲೆ ಹೇ ನಾಹಿ ದೇಕಿಲೆ ಐಕಿಲೆ ಭೂಮಂಡಳಿ ಅಂತ ಹೇಳಿ ಸಮರ್ಥರ ದಾಸಬೋಧನೊಳಗ ಒಂದು ಓವಿ ಹೇಳ್ತಾರ. ಅಂದ್ರ ನಾನು ಕೇಳಲಾರ್ದ ನನಗೆಲ್ಲ ತಿಳಿದದ ಅಂತನ್ನುವಂಥದ್ದೂನು ಅಪ್ರಮಾಣ, ಆಮೇಲೆ ನಾನು ಕಲಿಲಾರ್ದ ನನಗೆಲ್ಲ ಶಾಣೆತನ ಬಂದದ ಅನ್ನುವಂಥದ್ದು ಅಷ್ಟೇ ಅಪ್ರಮಾಣ. ಅದಕ್ಕೆ ಅವ್ರಂದ್ರು ಇದನ್ನ ನಾವು ಈ ಭೂಮಂಡಲದೊಳಗೆ ಎಲ್ಲಿ ಕೇಳಿಲ್ಲ ಮತ್ತು ನೋಡಿಲ್ಲ ಅಂತಂತಾರ ಸಮರ್ಥರು. ಅಂದ್ರ ನಾವು ಕೇಳಲಿಕ್ಕೆ ಬೇಕು, ಕೇಳಲಾರ್ದ ನಮಗೇನು ತಿಳಿದಿಲ್ಲ. ನಮಗ್ ತಿಳಿದದಂತ ತಿಳಿಯುವಷ್ಟು ಅಜ್ಞಾನ ಮತ್ ಯಾವುದೂ ಅಲ್ಲಂತಾರ. ವಾಸ್ತವಿಕವಾಗಿ ಜೀವನದೊಳಗ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಗ್ರಂಥಗಳನ್ನು ಶೋಧ ಮಾಡಿದ್ರು, ಎಷ್ಟೇ ಅಭಂಗಗಳನ್ನು ನಾವು ಚಿಂತನ ಮಾಡಿದ್ರು, ಅಥವಾ ಎಷ್ಟೇ ನಾವು ಏನಪ್ಪಾ ಅಂದ್ರ ಏನೇನೋ ತಿಳಿದೇವು ಅನ್ನುವಂತ ಒಂದು ಕಲ್ಪನೆ ಒಳಗ ನಾವು ಕೂತದ್ದಾದ್ರ ವಾಸ್ತವಿಕವಾಗಿ ನಮಗ್ ತಿಳಿದಿಲ್ಲ. ಯಾಕಂದ್ರ ವೇದಶಾಸ್ತ್ರಗಳೇ ನೇತಿ ಅನ್ನುವಂತಹ ಆ ಒಂದು ಪರವಸ್ತುವನ್ನ ನಮ್ಮಂತ ಒಂದು ಹುಲ್ಲು ಮಾನವ ಅಗ್ನಿ ಕ್ರಿಮಿ ನಾವು ಭಗವಂತನ ಒಂದು ದೃಷ್ಟಿಯೊಳಗ ಹೆಂಗದ ಅಂದ್ರ ದುರ್ಬಿನ ಏನು ಇದು ಹಚ್ಚಿ ನೋಡ್ತಾರ, ನೋಡಿದಾಗ ಸಿಗುವಂತ ಒಂದು ಕ್ರಿಮಿ ಇದ್ದಂಗ ನಾವು ತಿಳ್ಕೊಂಡೆವು. ಭಯಂಕರ ನಾವ್ ಏನಪ್ಪಾ ಅಂದ್ರ ಬಹಳಷ್ಟು ಮಂದಿ ಪರಿಚಯ ಇದ್ದಾರ, ಬಹಳಷ್ಟು ಮಂದಿ ನಮ್ಮನ್ನು ಹೊಗಳ್ತಾರ, ಬಹಳಷ್ಟು ಮಂದಿ ನಮ್ಮನ್ನು ಕೌತುಕ ಮಾಡ್ತಾರ, ಬಹಳಷ್ಟು ಮಂದಿ ನಮ್ಮನ್ನು ನಮಸ್ಕಾರ ಮಾಡ್ತಾರ. ನನಗೆ ಎಲ್ಲನೂ ತಿಳಿದ ಅಂತೇವು. ವಿಚಾರ ಮಾಡಿದ್ರೆ ನಾವ್ ಇದ್ದು ಊರೊಳಗೆ ಪಕ್ಕ ತಿಳ್ಕೊಂಡಿಲ್ಲ. ಇನ್ನ ಬ್ರಹ್ಮಾಂಡದ ಬಗ್ಗೆ ಏನ್ ತಿಳ್ಕೊತೀವಿ ಅಂತ, ಬ್ರಹ್ಮಾಂಡದ ಬಗ್ಗೆ ಏನು, ಗೌತಮ್ ಬುದ್ಧ ಅಂತಲೇ ಒಬ್ಬ ಬಂದ ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ ಬಂದ, ನಮಸ್ಕಾರ ಮಾಡಿದ, ಬಾರಪ್ಪ ಅಂದ್ರು. ಅವ್ರಂದ್ರು, ಯಾರಪ್ಪ, ಎಲ್ಲೇ ಬಂದಿ ನೀನು, ಏನೇನು ನಿಂದು ಊರ್ ಯಾವ್ದು ಎಲ್ಲ ಕೇಳಿದ್ರು. ಮಹಾರಾಜ್ರ ಅದನ್ನೆಲ್ಲ ನಿಮ್ ಮುಂದೆ ಹೇಳ್ಬೇಕಂತೆ ಬಂದನಂತಂದ. ಉಳ್ಕಿದ್ ಕೇಳ್ಬೇಕಂತ ಬಂದೇ ಇಲ್ಲ, ಅವ ಹೇಳ್ಬೇಕಂತೆ ಬಂದು ಬಿಟ್ಟಿದ್ದವ.
ಏನಪ್ಪಾ ಹೇಳಿ ನಿನಗೆ ತೃಪ್ತಿ ಆಗ್ತಿತ್ತಂದ್ರೆ ಹೇಳ ಅಂದ ಕೂಡ್ಲೆ ಮಹಾರಾಜರ ನೋಡ್ರಿ ನಿಮ್ಮೆಲ್ಲರ ಅನುಗ್ರಹ, ಭಗವಂತನ ಒಂದ ಅನುಗ್ರಹ, ಇಷ್ಟೊಂದು ಗಳಿಸಿನ್ಲ ನಾ ಗಳಿಸಿದಂತ ಆಸ್ತಿ ಎಷ್ಟದ ಅಂತೇಳಿ ಕಲ್ಪನಾ ಮಾಡ್ಕೊಳ್ಳಿಕ್ ಆಗ್ಲಾರ್ದಷ್ಟು ಗಳಿಸಿನ್ರಿ ಅಂತ. ಹೌದಾ ಅಂತಂದ್ರೆ ಎಷ್ಟರೇ ಗಳಿಸಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ನನ್ನ ಆಸ್ತಿ ಎಷ್ಟು ಅನ್ನೋದು ಗೊತ್ತಿಲ್ಲ ಅನ್ನೋ, ಅಷ್ಟು ಗಳಿಸಿನ್ರಿ ಅನ್ನೋ ಅಂದ ಕೂಡ್ಲೆ ಹೌದಾ ಹಂಗಾರ ಒಂದು ಇದ್ರದ್ದು ಏಷ್ಯಾ ಖಂಡದ ಒಂದು ನಕಾಶಿ ತಗೊಂಡು ಬಾ ಅಂದ್ರು. ಏನ್ರಿ ಏಷ್ಯಾ ಖಂಡದ ಒಂದು ನಕಾಶಿ ತಗೊಂಡು ಬಂದು ಕೂಡಲೇ ಹೋಗಿ ತಗೊಂಡು ಬಂದ್. ಏನ್ ದೊಡ್ಡಾಗ ಅದು ಗುರುಗಳು ಹೇಳ್ಯಾರಂದ್ರ ತರಬೇಕಂತಂದ ನಂದು ಮುಂದೆ ಗುರುಗಳು ಅದನ್ನ ತೆಗೆದು ಹೌದಪ್ಪ ನೀ ಅವ ಎಲ್ಲಿ ಅವ ನೀವು ಯಾವ ದೇಶ? ನಾ ಭಾರತದವ್ರಿ ಅಂತಂದ. ಎಲ್ಲಿದ ಭಾರತ ಏಷ್ಯಾ ಖಂಡದೊಳಗ ಅಂತ ಕೇಳಿದಾಗ ಅವೆಲ್ಲ ದೊಡ್ಡ ಎಲ್ಲ ನೋಡಿ ಸಂಧ್ಯಾಗ ಒಂದ್ ಕಡೆ ಮೂಲೆಯಾಗಿ ಇಷ್ಟಿತ್ತದು ಭಾರತ. ಇದೇ ರೀ ಗುರುಗಳ ನಂದಿದೆ ಭಾರತ. ಹೌದಾ ಹಂಗಾರ ನಿಂದು ಭಾರತದೊಳಗೆ ಯಾವ ರಾಜ್ಯಪ್ಪ ನಿಂದು ಅಂತಂದ್ರು. ನಮ್ದು ಕರ್ನಾಟಕ ರೀ ಅಂತಂದವ. ಕರ್ನಾಟಕ ಅದೆಲ್ಲದನು ಅಂದ. ಅದು ಬಹಳ ಸಣ್ಣದಾಗ್ತಾರೆ, ಹೆಂಗ್ ತೋರ್ಸ್ಬೇಕನ್ನೋ ಸ್ವಲ್ಪ ಪೆನ್ ತಗೊಂಡ್ ತೋರಿಸ್ತೇನ್ರಿ ಅಂತೇಳಿ ಪೆನ್ ತುದಿ ತಗೊಂಡ ಅದನ್ನ ಇದೇ ಕರ್ನಾಟಕ ರೀ, ಇದೇ ಅದ ನೋಡ್ರಿ ಇದು ಮಾವಿನಕಾಯಿ ಆಗೈತೆ ಅಂತಂದ. ಅಂದ ಕೂಡ್ಲೆ ಹೌದಾ ಮತ್ ಹಂಗಾರ ಇದ್ರಾಗ ನಿನ್ ಜಿಲ್ಲಾ ಯಾವ್ದು ಅಂತಂದ್ರು. ಅದ್ ಹೆಂಗ್ ತೋರ್ಸ್ಲಿ ಅಲ್ರಿ ಇಲ್ಲೇ ಅದ್ರ ಮಗಲೇ ಬರ್ತದ್ರಿ ಅಂತಂದ. ಮತ್ತ ಅದ್ರಾಗ ನಿನ್ನ ಊರ್ ಯಾವುದು, ನೀ ಗಳಿಸಿದ ಆಸ್ತಿ ಎಲ್ಲಿದ ತೋರ್ಸಪ್ಪ ಅಂದ್ರು. ಮಹಾರಾಜ್ರ ಅದ್ ಹೆಂಗ್ ತೋರ್ಸ್ಲಿಕ್ ಬರ್ತದ? ಮತ್ತ ತೋರ್ಸಲಾರ್ದಷ್ಟು ಆಸ್ತಿ ಗಳಿಸಿ ಎಷ್ಟು ಜಂಬು ಕಚ್ಕೊಳಿಕತ್ತೀವೋ ನೀನು ಅಂತಂದ್ರಂತ. ನಿನಗದ್ ತೋರ್ಸ್ಲಿಕ್ ಬರುವಲ್ತ ಆಸ್ತಿ, ಮತ್ತ ಅಂತದನ್ನ ನಾ ಗಳಿಸಿನಂತ ಜಂಬು ಕಚ್ಕೋತಿಲ್ಲ, ಏನ್ ಅರ್ಥದ? ಅದಕ್ಕ ವಿಶ್ವದ ವ್ಯಾಪಕತೆಯನ್ನು ನೋಡಿದೆ ಅಂದ್ರೆ ನಾವಿದ್ದು ಒಂದು ಊರ್ನಾಗೆ ಒಂದು ಓಣಿ ಬಗ್ಗೆ ತಿಳ್ಕೊಂಡೇವ್ ನಾವು. ಭಾಳ ಆದ್ರ ನಾ ಭಯಂಕರ ಅಡ್ಯಾನ್ರಿ ಬೆಂಗಳೂರಿನಾಗ. ಅದು ಗೊತ್ತದ, ಇದು ಗೊತ್ತದ, ಎಲ್ಲಾ ಗೊತ್ತದ. ಎಲ್ಲಾ ಗೊತ್ತಿದ್ರು ಬೆಂಗಳೂರು ಒಂದೇ ಗೊತ್ತದ ನಿನಗೆ, ಮತ್ತೊಂದ್ ಏನು ಉಳ್ಕಿದ್ದು ಗೊತ್ತಿಲ್ಲ. ಅದೇ ವಿಜಯಪುರದಾಗ ಬಂದಿದ್ರೆ ಯಾರನ್ನ ಕೇಳ್ಬೇಕು, ಶಂಕರಣ್ಣವ್ರ ಮನಿ ಎಲ್ಲದರಿ ಅಂತೇಳಿ. ಮತ್ತಂದಾಗ ಏನ್ ತಿಳ್ಕೊಂಡಿಪ್ಪ ನೀನು? ಏನ್ ತಿಳ್ಕೊಂಡಿ? ಅದಕ್ಕ ತಿಳ್ಕೊಂಡೆವು ಅನ್ನುವಂತ ಇದೇನ ಒಂದೊಂದು ಕಲ್ಪನೆ ಅದಲ್ಲ, ಈ ಕಲ್ಪನೆಗೆ ಅರ್ಥನೇ ಇಲ್ಲ ಅಂತಾರ. ಇನ್ನ ತಿಳಿಬೇಕಾಗ್ಯದ ಅಂತ ಅನ್ನುವಂತದ್ದು ಸಾಧಕರ ಮುಖ್ಯ ಲಕ್ಷಣ ಅಂತಾರ. ನಾನು ಈ ಒಂದು ಸೃಷ್ಟಿ ಒಳಗೆ ಏನ್ ತಿಳ್ಕೋದುಳಿದಿಲ್ಲ. ಒಂದು ತಿಳ್ಕೊಂಡ್ರ ಈ ಸೃಷ್ಟಿಯೊಳಗಿನ ಅಣು ಅಲ್ಲಿಯೂ ಅದೇ ಅದ ಅನ್ನುವಂತ ನನಗ್ ತಿಳಿದೇ ಬಿಡ್ತ ಅಂತಾರ. ಒಂದೇ ತಿಳ್ಕೊಬೇಕಾಗಿದ್ ನನಗಂತ. ಅವ ಧ್ಯಾನಿ ಇದ್ದವ, ಪ್ರಜ್ಞಾವಂತ ಇದ್ದವ. ಸದ್ಗುರು ಹೇಳ್ತಾನ, ನೀ ಸೃಷ್ಟಿ ಒಳಗಿನ ಹಳ್ಳಿ ಊರ್ ತಿಳ್ಕೊಬೇಡ. ನೀನು ಯಾವುದನ್ನ ನಿನಗ ಸಾಕ್ಷಾತ್ಕಾರ ಮಾಡಿ ಕೊಡ್ತಲ್ಲ, ಆ ಒಂದು ಪರವಸ್ತುವನ್ನು ನೀ ತಿಳ್ಕೊಂಡೆ ಅಂದ್ರ ಅದ್ರಾಗಿ ಇವೆಲ್ಲನೂ ಅಂತ ಹೇಳ್ಬಿಡ್ತಾರ. ಮತ್ತೊಂದು ತಿಳಿಯೋ ಅವಶ್ಯಕತೆ ಇಲ್ಲ, ಎಲ್ಲ ಇದು ಅದ್ರಾಗಿ ಅದ. ಅದನ್ನ ನೀ ತಿಳ್ಕೋ ಸಂಬಂಧ, ನಿನಗ ತಿಳಿಸೋ ಸಂಬಂಧ ನಾನು ನಿರಾಕಾರ ಆದವ ಆಕಾರ ತಗೊಂಡು ಬಂದನಿ ಅಂತ ಹೇಳ್ತಾನ. ವಾಸ್ತವಿಕವಾಗಿ ನಾನು ನಿರಾಕಾರ ವಸ್ತು ಇದ್ದೀನಿ. ನಾನು ಎಲ್ಲಾ ಕಡೆ ಇದ್ರು ಸಹಿತ ಯಾರಿಗೂ ಕಾಣಿಸುವುದಿಲ್ಲ. ಯಾರಿಗೂ ಕಾಣಿಸುವುದಿಲ್ಲ. ಯಾಕಂದ್ರ ಅದನ್ನ ನೋಡುವಂತ ದೃಷ್ಟಿ ನಿಮಗೆ ಯಾರಿಗೂ ಇಲ್ಲ ಅಂತ ಹೇಳಿ ಕಾಣಿಸುವುದಿಲ್ಲ. ಸಮರ್ಥರಂತಾರ, ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ, ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಹೇ, ಸದ್ಗುರು ವಚನಿ ಪಾಹೇ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಹೇ. ಇದು ಸಮರ್ಥರ್ತಾರೆ, ಇದು ಅಭಂಗ. ಆ ನಿರಂಜನ ನಿರಾಕಾರ ವಸ್ತು ಎಲ್ಲಾ ಕಡೆ ಅದ, ನಿನಗೆ ನೋಡುವಂತ ದೃಷ್ಟಿ ಬೇಕಲ್ಲ ಅಂತಾರ. ವಿಶ್ವರೂಪನೇ ತೋರಿಸಿದ ಸಕನಾದ ಅರ್ಜುನನಿಗೆ ಕೃಷ್ಣ. ಇವು ಕಣ್ಣು ತಿಕ್ಕೋತ ಕೂತ್ ಎಲ್ಲಿ ಕೃಷ್ಣ ಎಲ್ಲಿದ್ದಿ ನೀನು ಅಂತಲ್ಲಿಕತ್ತ. ಅವಾಗ ಕೃಷ್ಣ ಪಟಕನ ನೆನಪಾತು, ಈ ದೃಷ್ಟಿಯಲ್ಲಿ ನನ್ನ ವಿಶ್ವರೂಪ ಇವ್ ಹೆಂಗ್ ಗೊತ್ತಾಗ್ತ ಅಂತೇಳಿ ಅವ್ರಿಗೆ ಕೃಪಾ ಮಾಡಿ ಅವನ್ ಜ್ಞಾನ ದೃಷ್ಟಿಯನ್ನು ಕೊಟ್ಟು ಬಿಟ್ಟ. ಆ ವಿಶೇಷ ದಿವ್ಯ ದೃಷ್ಟಿಯನ್ನು ಕೊಟ್ಟ. ಆ ದಿವ್ಯ ದೃಷ್ಟಿಯೊಳಗ ಕೃಷ್ಣನ ನೋಡಿದ. ನಾನು ತಿಳ್ಕೊಂಡದ್ದು ಇದೇ ದ್ವಾರಕಾಧೀಶ ಕೃಷ್ಣನ್ ತಿಳ್ಕೊಂಡಿದ್ ನಾನು.
ಅವ್ರ ಗೆಳೆಯ ಅಂತೇಳಿ ಅವಾಗ ಏನ್ ನಂದ್ ಹೆಂಗ್ ಬೇಕಾದಂಗ್ ಜಗಳಾಡಿದ್ನೆ ಬೈದ್ನಿ ಅಥವಾ ಅವನ ಮುಂದೆ ಎಷ್ಟು ಸಲಿಗೆಯಿಂದ ಇದ್ನೆ, ಇಂಥವಿದ್ದಾನ ನನ್ನ ಗೆಳೆಯ, ಅಯ್ಯೋ ಇಂಥ ಈ ಪರಮಾತ್ಮ ಹಿಂಗಿದ್ದಲ್ಲ ಅಂತೇಳಿ ಅವ್ ಗಡಗಡ ನಡಗಲಿಕ್ಕತ್ತಂತ ರೂಪ ನೋಡ್ಲಿಕ್ಕೆ. ಯಾಕಂದ್ರ ಆ ವಿಶ್ವರೂಪ ದರ್ಶನ ಮಾಡಿದಾಗ ಅದ್ರಾಗ ಪಾಂಡವರು ಸಹಿತ ಮೊದಲು ಮಾಡ್ಕೊಂಡ ಅವನ ಬಾಯಾಗ ಹೋಗ್ಬಿಟ್ರು, ಭಗವಂತನ ಬಾಯಾಗ. ಕೌರವರಷ್ಟೇ ಹೋಗ್ತಾರಂತ ನೀವು ತಿಳ್ಕೊಂಡಿದ್ದ ಅರ್ಜುನ, ನಾವು ಉಳಿತೇವ ಅಂತೇಳಿ. ಆ ಕೌರವರು ಹೋದ್ರು, ಪಾಂಡವರು ಹೋದ್ರು, ಯಾರ್ಯಾರು ಬಂದಿದ್ರು ಅವ್ರೆಲ್ಲ ಹೋದ್ರು. ಯಾರ್ಯಾರು ಈ ಭೂಮಿಗೆ ಬಂದಿದ್ರಲ್ಲ ಅವ್ರೆಲ್ಲರೂ ಅವನ ಬಾಯಾಗ ಹೋದ್ರು. ಆ ವಿಶ್ವರೂಪನಾದಂತ ಅಗಾಧ ಪರಮಾತ್ಮ ಎಲ್ಲರನ್ನು ನುಂಗವನು ಅವನೇ. ಈ ಕಡೆ ನುಂಗ್ತಿದ್ದ, ಮತ್ತೊಂದ್ ಕಡೆ ಹೊರಗೆ ಬಿಡ್ತಿದ್ದ. ಅಂದ್ರ ಸೃಷ್ಟಿ ಉತ್ಪತ್ತಿ ಸ್ಥಿತಿ ಲಯ ಇವೆಲ್ಲಕ್ಕೂ ಕಾರಣ ಅದಾವ ನಾನಿದ್ದೀನಿ, ಆದ್ರೆ ನಾ ಎಲ್ಲರಿಗೂ ಕಾಣಿಸುದಿಲ್ಲ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂತಿಹುದು, ಸಂದು ಸಂದಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರಿ ಚೆಲ್ಲದ ಮುಕ್ತಿ. ಎಲ್ಲಿ ಬೇಕಾದಲ್ಲಿ ಅದ, ನೀ ಎಲ್ಲಿ ನೋಡ್ತಿ ಅಲ್ಲದ. ಸಮರ್ಥರಂತಾರ ಧರುಜಾತ ಧರಿತಾನಯೇ, ನನ್ನನ್ನು ಹಿಡಿಬೇಕಂದ್ರೆ ಹಿಡಿಲಿಕ್ಕಾಗುದಿಲ್ಲ. ಯಾಕ? ನಾನು ಒಂದು ಸಣ್ಣ ವಸ್ತುವನ್ನು ಹಿಡಿಲಿಕ್ಕೆ, ಆ ಹಿಡಿಯುವಂತ ವಸ್ತು, ನೀ ಕಲ್ಪನಾ ಮಾಡಿದ ವಸ್ತು, ಹಿಡಿಯುವ ಕೈಯ, ಹಿಡಿಯುವ ಕ್ರಿಯಾ, ಇದ್ರೊಳಗೆಲ್ಲನು ನಾನೇ ತುಂಬಿಟ್ರಿ ಏನ್ ಹಿಡಿತಿ ಅಂತ. ವಸ್ತು ಆದ್ರ ಈಗ ಒಂದು ವಸ್ತುನ ಹಿಡಿಬಹುದು, ಹೆಂಗಾರ ಮಾಡಿ ಅದನ್ನ ಹಿಂಗ್ ಹಿಡಿಯಬಹುದು. ಇದು ಘನ ಅದ, ಸಂಪೂರ್ಣ ತುಂಬಿ ಬಿಟ್ಟದ, ವಿಶ್ವವ್ಯಾಪಿ ಅದ, ಏನ್ ಹಿಡಿಲಿಕ್ಕೆ ಹೋಗ್ತಿ ಅಂತಾರ. ಆಮೇಲೆ ಹಿಡಿಯುವಂತಹ ವಸ್ತು, ಹಿಡಿಯುವ ಕೈಯ, ಆಮೇಲೆ ಆ ಒಂದು ಹಿಡಿಯುವ ಪ್ರಕ್ರಿಯೆ, ಇದ್ರೊಳಗೆಲ್ಲನು ನಾನೇ ತುಂಬಿನಿ. ತ್ರಿಪುಟಿ ಪೂರ್ಣ, ಈ ತ್ರಿಪುಟಿ ಒಳಗೆಲ್ಲ ನಾನೇ ಇದ್ದೀನಿ ಅಂದಾಗ ನಾನು ಹಿಡಿತಿ ಹಂಗ. ಅದಕ್ಕ ಧರುಜಾತ ಧರಿತಾನಯೇ, ತಾಕು ಜಾತ ತಾಕಿತಾನಯೇ. ಇನ್ ಬಿಡತ್ಬೇಕಂದ್ರ ಬಿಡ್ಲಿಕ್ಕರೆ ಹೆಂಗ್ ಬರ್ತಂದ, ಹಿಡ್ದ ಇಲ್ಲಿ ಬಿಡ್ತೀಯನಂತಾರು. ತಾಕು ಜಾತ ತಾಕಿತಾನೆ, ಜೇಥೆ ತೇಥೆ ಆಹೇ ಚ ಆಹೇ ಪರಬ್ರಹ್ಮತೆ. ಎಲ್ಲಿ ನೋಡಿದಲ್ಲಿ ತುಂಬಿಟ್ಟಿನಿ, ನಾನು ಇರ್ಲಾರ್ದಂತ ಜಾಗನೇ ಇಲ್ಲಂತ. ನಾನು ನಿನ್ನಲ್ಲಿಯೂ ತುಂಬಿನಿ, ದುರ್ಯೋಧನಲ್ಲಿಯೂ ತುಂಬಿನಿ, ಮತ್ತೆ ಎಲ್ಲಾ ಕಡೆ ತುಂಬಿಟ್ಟನ್ನ. ನಾನೇ ಇದ್ದೀನಿ, ಹವಾನು ನಾನೇ ಇದ್ದೀನಿ, ಮನಸ್ಸು ನಾನೇ ಇದ್ದೀನಿ, ಇಂದ್ರಿಯಗಳು ನಾನೇ ಇದ್ದೀನಿ, ಎಲ್ಲ ನಾನೇ ಇದ್ದೀನಿ. ಮತ್ತೆ ಎಲ್ಲಾ ನೀನೇ ಇದ್ರೆ ನನಗೆ ಯಾಕೆ ಇಷ್ಟತೆ ಇದನ್ನ ಮಾಡುವ ಅದನ್ನ ಮಾಡುವ ಅಂತ ಹೇಳ್ತಿ ಅಂತ ಅರ್ಜುನ್ ಅಂತ. ನಾವ ಈ ಶರೀರ ತಗೊಂಡು ಬಂದಿ ಅಂದ ಮೇಲೆ ನಿನ್ನ ಮನಸ್ಸ ಆ ಇಂದ್ರಿಯಗಳ ಇಂದ್ರಿಯಗಳ ಜೊತೆ ಹೋಗ್ಲಾರ್ದ ಕೇವಲ ನನ್ನನ್ನೇ ನೆನೆಸುವಂತ ಪ್ರಕ್ರಿಯೆ ನಿನ್ನಂತ ತಯಾರಾಗ್ಬೇಕಂತ. ಅದಕ್ಕಾಗಿ ನಾ ಇದು ಮಾಡ್ಲಿಕ್ಕತ್ತನಪ್ಪ ಅಂದ್ರ, ಅದಕ್ಕಂತಾರವ್ರು ಆಗಮ ನಿಗಮ ಸಂತ ಸಮಾಗಮ ಸದ್ಗುರು ವಚನಿ ಪಾಹೆ, ಸದ್ಗುರು ವಚನಿ ಪಾಹೆ ಪ್ರಗಟ ನಿರಂಜನ ಪ್ರಗಟ. ಆಗಮ ನಿಗಮ, ನಿಗಮ ಆಗಮ, ನಿಗಮಾಗಮದಳು ನಂಬಿಕೆ ಅಂತಾರ. ಯಾರೋ ನಿಜಗುಣ ಸೇವೆಗಳು. ನಿನಗೆ ಪರಮಾರ್ಥ ಹತ್ತಬೇಕಾಗಿತ್ತಂದ್ರ, ಪರಮಾರ್ಥ ಒಳಗೆ ಪ್ರೇಮ ಉತ್ಪತ್ತಿ ಆಗ್ಬೇಕಾಗಿತ್ತಂದ್ರ ನಮಗ ನಿಗಮಾಗಮದಳು ನಂಬುಗೆ ಅಂದ್ರೆ ಏನ್ರಿ ಅಂತ ನಿಮಗ ಅನಿಸ್ಬೋದು. ನಿಗಮ ಅಂದ್ರೆ, ನಿಗಮ ಅಂದ್ರೆ ಏನು? ಟ್ರೈನ್ ನಿಗಮ ಆತು, ಟ್ರೈನ್ ಆಗಮ ಆತು ಅಂದ್ರ ಬರುದು ಹೋಗುದು. ಮತ್ತೀಗ ನಾವು ಬಂದೇವೀಗ, ಈಗ ಇಲ್ಲಿ ಬಂದೇವಿ ಭೂಮಿ ಮೇಲೆ. ಯಾಕೆ ಬಂದೇವು ಅಂದ್ರೆ ಹೋಗ್ಯವು ಅಂತೇಳಿ ಬಂದೆವು. ಮತ್ ಯಾಕೆ ಹೋಗ್ಯವು ಅಂದ್ರೆ ಬರುವ ಹಂಗ್ ಮಾಡ್ಕೊಂಡೆವು ಅಂತೇಳಿ ನಾವು ಬಂದೇವು. ಆಗ ಹೋಗುವ ಹೊತ್ನ್ಯಾಗ ಬರ್ಲಾರ್ದಂಗ್ ಮಾಡ್ಕೋದ ಅವಾಗೂ ಗೊತ್ತಾಗ್ಲಿಲ್ಲ, ಆದ್ರೆ ಹಿಂದಿನ ಜನ್ಮದಾಗೂ ಗೊತ್ತಿಲ್ಲ. ಹಿಂಗ ಎಷ್ಟೋ ಜನ್ಮ ನಾನು ತಿರುಗಿ ಬರ್ಲಾರ್ದಂಗ್ ಮಾಡ್ಕೋದ್ ನನಗೆ ಆಗೇ ಇಲ್ಲ. ಈಗರೆ ಮಾಡ್ಕೋರಪ್ಪ ಅಂತಂತ ಹೇಳೋ ಸಂಬಂಧೇ ನಾ ಬಂದನಪ್ಪ ಸದ್ಗುರು ರೂಪದಿಂದ ಅಂತೇಳಿ ಸಮರ್ಥರು ಹೇಳ್ತಾರ. ಎಲ್ಲಾ ಕಡೆ ತುಂಬಿದಂತ ಪರವಸ್ತುವನ್ನ, ಪರವಸ್ತು ಆ ಸದ್ಗುರುನಾಥನೇ ಇದ್ದಾನ ಅಂದಾಗ ನಮ್ಮಲ್ಲಿ ದ್ವೇಷ, ಅಸೂಯೆ, ತಿರಸ್ಕಾರ, ಅಹಂಕಾರ, ಮಮಕಾರ ಇವೆಲ್ಲ ಯಾಕೆ ಹುಟ್ಟತಾವ್ರಿ ಪ್ರಸಾದ? ಹೇಳ್ರಿ ನೋಡು, ಯಾಕೆ ಹುಟ್ಟಬೇಕಂತೀವು? ಎಲ್ಲದ್ರಾಗೂ ಅಣುರೇ ಅನ್ನೋದೊಳಗ ನಾನೇ ಇದ್ದೇನೆ ಅಂದಾಗ ಪರಮಾರ್ಥದೊಳಗಿದ್ರು ದ್ವೇಷ ಹೋಗ್ಲಿಲ್ಲ,
ಪರಮಾರ್ಥದಾಗಿದ್ರು ಅಹಂಕಾರ ಹೋಗ್ಲಿಲ್ಲ, ಪರಮಾರ್ಥದೊಳಗಿದ್ರು ನಾನೇ ಶ್ರೇಷ್ಠ ಶ್ರೇಷ್ಠ ಕನಿಷ್ಠ ಏನು ಒಂದು ಎರಡು ಏನು ಅಹಂಕಾರ ಇವೆಲ್ಲದರೊಳಗೂ ನಾನೇ ಇದ್ದಾಗ ನೀನು ಈ ಕಡೆ ನನ್ನ ದ್ವೇಷ ಮಾಡ್ತಿ, ಈ ಕಡೆ ಪ್ರೀತಿ ಮಾಡ್ತಿ, ನೀ ಮಾಡುದರೆ ಏನ್ ಮಾಡ್ತೀವ ಅಂತಾರ ಸದ್ಗುರುನಾಥ. ಸದ್ಗುರುನಾಥ್ ಅಂತಾರ ಅವನು ಮೋತಿ ನೋಡ್ಲಿಕ್ಕೆ ಆಗುದಿಲ್ರಿ ಅಂತಿ. ಇಲ್ಲೇ ಭಗವಂತ ನಿನ್ನ ಮುಖಾರವಿಂದದ ದರ್ಶನ ಮಾಡಿಸುವಂತಂತಿ. ಇಲ್ಲಿದ್ದಾನು ನಾನೇ ಇದ್ದೀನಿ, ಅಲ್ಲಿದ್ದಾನು ನಾನೇ ಇದ್ದೀನಿ. ಮತ್ತ ಹಾಗಾದ್ರೆ ನೀವ್ ಮಾಡ್ಲಿಕ್ಕತ್ತೇರಿ ಏನು? ಎಷ್ಟು ಹುಚ್ಚುತನ ನಾವು ಮಾಡ್ತೇವಂದ್ರ ಎಷ್ಟೋ ಮಂದಿ ಜೀವನ ಪೂರ್ತಿನೂ ಸದ್ಗುರುಗಳ ಸಾನ್ನಿಧ್ಯದೊಳಗಿದ್ರು, ಜೀವನ ಪೂರ್ತಿನೂ ಸತ್ಸಂಗದೊಳಗಿದ್ರು, ಜೀವನ ಪೂರ್ತಿಯನ್ನು ಈ ಪರಮಾರ್ಥದ ಹಾದಿಯೊಳಗಿದ್ರು ಸಹಿತ ಅಹಂಕಾರ ಹೋಗ್ಲಿಲ್ಲ, ಅಹಂಕಾರ ಹೋಗ್ಲಿಲ್ಲ, ಆಲಸ್ಯ ಹೋಗ್ಲಿಲ್ಲ, ಒಬ್ಬರ ಬಗ್ಗೆ ತಿರಸ್ಕಾರ ಹೋಗ್ಲಿಲ್ಲ, ಒಬ್ಬರ ಬಗ್ಗೆ ಮತ್ಸರ ಹೋಗ್ಲಿಲ್ಲ, ಒಬ್ಬರನ್ನ ಕೆಳಗೆ ತುಳಿಬೇಕನ್ನುವಂತ ಕೆಟ್ಟ ಗುಣ ಹೋಗ್ಲಿಲ್ಲ, ಒಬ್ಬರು ಮಾಡಿದ ಒಳ್ಳೇದ್ ಅನಿಸ್ಲಿಲ್ಲ, ಒಳ್ಳೇದ್ ಮಾಡಿದವ್ರದ್ದು ಸಹಿತ ಒಳ್ಳೇದವ್ರು ಅನಿಸ್ಲಿಲ್ಲ. ನಿನ್ ಎದುರಿಗೆ ಮತ್ತೊಬ್ಬರು ಯಾರೇ ಗುರುಸ್ಥಾನಕ್ಕೆ ಹೋದ್ರೆ ನಿನಗೆ ಸಹನ ಆಗವಲ್ತು. ಹಂಗಾರ ನಿನಗೆ ಅರ್ಥೇ ಆಗಿಲ್ಲ ಅಂತ, ಅರ್ಥೇ ಆಗಿಲ್ಲ. ನೋಡ್ರಿ, ಎಲ್ಲರೂ ನಾವು ಒಂದಿದ್ದಾಗ ಅದರಾಗೆ ಒಬ್ಬರು ಏನೋ ಬಹಳ ಸಾಧನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಂದೆ ಹೋದ್ರಂದ್ರ ಈ ಜೋಡಿ ಇದ್ದವ್ರ ಮೊದಲು ವಿರುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರ. ವಿಚಾರ ಮಾಡ್ರಿ ನೀವು. ಇದು ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರು ಬ್ರಹ್ಮಾನಂದರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ ಅಂದಾಗ ಹೆಂಗ ಪರಿಸ್ಥಿತಿ ಆತಂದ್ರ ಕಡಿಕ್ ಬ್ರಹ್ಮಚೈತನ್ಯ ಮಹಾರಾಜರಂದ್ರು, ನೋಡು ಬ್ರಹ್ಮಾನಂದ, ಗಿಡದ ತಳ ಗಿಡ ಬೆಳೆಯುದಿಲ್ಲ, ನೀನ್ ಬ್ಯಾರೆ ಕಡೆ ಹೋಗಿ ನೀ ಭಕ್ತಿ ಬೆಳೆಸಂದ್ರು. ಶ್ರೀಧರ ಸ್ವಾಮಿಗಳು ಸಜ್ಜನ ಗಣದೊಳಗೆ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಸ್ವತಃ ರಾಮದಾಸ್ ಮಹಾರಾಜರೇ ಬಂದು ಉಪದೇಶ ಕೊಟ್ರು. ಅವ್ರು ಅಖಂಡ ಸಾಧನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಂಡ್ರ ಅವ್ರು ರಾಮದಾಸ್ ಮಹಾರಾಜರೇ ಸ್ವತಃ ಹೇಳಿದ್ರು, ಶ್ರೀಧರ ನೀ ಇಲ್ಲಿ ಇರಬೇಡ, ಆ ಕಡೆ ದಕ್ಷಿಣ ಕಡೆ ಹೋಗಿ ನೀ ಭಕ್ತಿ ಬೆಳೆಸಪ್ಪ ಅಂದ್ರು. ಅಂದ್ರ ಇಲ್ಲಿ ತನಕ ನೋಡ್ರಿ ನೀವು, ಬಹಳ ಕ್ವಚಿತ ಜ್ಞಾನಿಗಳಿದ್ದಾರ, ಎಲ್ಲಿ ಹುಟ್ಟ್ಯಾರ ಅಲ್ಲಿ ಕೀರ್ತಿ ಅವ್ರದ್ದು ಬೆಳೆದೇ ಇಲ್ಲ, ಅವ್ರದ್ದು ಹೊರಗೆ ಬೆಳೆದ. ಅಂದ್ರ ನಾವು ಪರಮಾರ್ಥದಾಗಿದ್ದವ್ರು, ಪರಮಾರ್ಥದಾಗ ಇದ್ದೇವಂತ ತಿಳ್ಕೊಂಡವ್ರು, ನಮ್ಮಲ್ಲಿ ಇವೆಲ್ಲ ಅವಗುಣಗಳು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರ ಎಲ್ಲಾ ಕಡೆನೂ ಆ ಭಗವಂತನ ಇದ್ದಾನೆ ಅನ್ನುವಂತ ನಿಜವಾದ ಖಾತ್ರಿ ನಮಗಾಗಿಲ್ಲ. ಆ ಖಾತ್ರಿ ಮಾಡಿಕೊಡುವಂತಹ ಶ್ಲೋಕಗಳೇ ಇವತ್ತಿನ 2 ಶ್ಲೋಕಗಳು. ಅದನ್ನ ಖಾತ್ರಿ ಮಾಡಿಕೊಡುವ ಸಂಬಂಧ ಇರುವಂತ ಶ್ಲೋಕಗಳೇ ಇವತ್ತಿನ ಮನಾಚನ ಶ್ಲೋಕದ 2 ಶ್ಲೋಕಗಳು. ಈಗಾಗಲೇ 8 ಶ್ಲೋಕಗಳನ್ನ ಸಮರ್ಥರು ಹೇಳಿದ್ರು. ಏನ್ ಹೇಳಿದ್ರು? ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ನಶೀಕ್ಲಿ ಹೇಳ್ರಿ, ಎದ್ದ ಆ ಪ್ರಭಾತ ಕಾಲದೊಳಗ ನಿಮ್ಮ ಸದ್ಗುರುಗಳು ನೀಡಿದಂತಹ ಆ ನಾಮದವನ್ನ ಸ್ಮರಣೆಯನ್ನು ನೀವು ಕುತ್ಕೊಂಡು ಮಾಡ್ರಿ ಅಂತ ಹೇಳಿದ್ರು. ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಆಮೇಲೆ ಸಮರ್ಥರು ಇದಕ್ಕೆ ಇನ್ನೂ ಒಂದು ಹೆಚ್ಚಿನ ವಿಶಾಲ ಅರ್ಥ ಹುಡುಕಿದ್ರು. ಹುಟ್ಟಿದ ಕೂಡಲೇ ಪರಮಾರ್ಥದೊಳಗೆ ನೀನು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಮುಂದೆ ಬಂದ್ಬಿಡಪ್ಪ ಅಂದ್ರೆ ನಿನಗ್ ಮುಂದ್ ಸರಳ ಆಗ್ತದಂತ. ಮತ್ತ ಅದಕ್ಕೆ ಬಾಧಕ ಆದವ್ರು ಯಾರ್ರಿ? ಹಂಗಾರೆ ಯಾಕೆ ಮಾಡಬಾರ್ದು ಅಂತ ಕೆಲವೊಬ್ಬರು ಅಂತಾರೆ. ಬಾಧಕ ಯಾರು ಆಗಿಲ್ಲ. ನಮ್ಮ ಮಕ್ಕಳ ನಾಮಸ್ಮರಣೆ ಮಾಡ್ಲಿಕ್ಕೆ, ನಮ್ಮ ಮಕ್ಕಳ ಪೂಜಾ ಮಾಡ್ಲಿಕ್ಕೆ, ನಮ್ಮ ಮಕ್ಕಳನ್ನ ನಿತ್ಯ ಉಪಾಸನ ಮಾಡ್ಲಿಕ್ಕೆ ಬಂಧನ ಮಾಡಿದವ್ರೆ ತಂದೆ ತಾಯಿಗಳಿದ್ದೇವ್. ನಾವೆಲ್ಲ ಮಾಡ್ತೇವಳು, ಅವು ಅಭ್ಯಾಸ ಮಾಡ್ಲಿ, ಅವ್ರು ಪರ್ಸೆಂಟೇಜ್ ಕಡಿಮೆ ಆಗ್ತದ, ನಾಳೆ ಏನ್ ತಿಂತಾರಂತೀವ್ರು. ಏನ್ ಪರ್ಸೆಂಟೇಜ್ ಕಡಿಮೆ ಆದವ್ರ ಏನ್ ಅನ್ನ ತಿನ್ಲಿಕ್ಕತ್ತಿಲ್ಲ ಅಂದಂಗ ನಮ್ಮೆಲ್ಲ ಹೊಟ್ಟೆ ತುಂಬಿಲ್ಲ ಏನ್? ಆದ್ರ ಏನ್ ಇಷ್ಟು ಪರ್ಸೆಂಟೇಜ್ ಒಂದೊಂದ್ ನೋಡ್ರಿ 99.5 ಆಗಿರ್ತದ ಇವನ್ ಮಗಂದು, ಈಕಿ ಮಗಂದು. ಮತ್ತೊಂದ್ 99.6 ಆಗಿತ್ತಂದ್ರ 3 ದಿವ್ಸ ಎಲ್ಲಾರು ಊಟ ಬಿಟ್ಟು ಬಿಡ್ತಾರ. ಅಂದ್ರೆ ಎದರ ಸಂಬಂಧ ನಾವು ಬಡ್ಕೋಬೇಕಾಗ್ಯದ, ಎದರ ಸಂಬಂಧ ಬಂದೆವು, ಏನ್ ಮಾಡ್ಬೇಕು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದು ಜನ್ಮ ಕೊಟ್ಟಾನ. ಇದ್ರಾಗೂ ಈ ಜನ್ಮ ಅನರ್ಥ ಮಾಡ್ಕೊಂಡೆ ಅಂದ್ರೆ ಏನಾಗ್ತದೆ ಹೇಳ್ರಿ? ನೀವೆಲ್ಲಾ ಪುಣ್ಯವಂತರು, ಇಷ್ಟು ಹಗಲ ರಾತ್ರಿ ಭಗವಂತನ ಚಿಂತನದೊಳಗೆ ಇದ್ದೀರಿ ಅಂತ ಹೇಳಿ ಗುರುಗಳು ಬಂದು ಆ ಚಿದಂಬರ ಮಹಾಸ್ವಾಮಿಗಳು ಗುರು ರೂಪನೊಳಗೆ ಬಂದು ನಿಮಗ
ವೀಣಾ ಕೊಟ್ರು, ರಾಜಾರಾಮ್ ಮಹಾರಾಜರ ಸಂಕೇತ, ಮಾವುಲಿ ಜ್ಞಾನೇಶ್ವರ ಮಹಾರಾಜರ ಸಂಕೇತ ವೀಣಾ. ಆಮೇಲೆ 4 ವೇದಗಳ ಸಾರನೆ ಏನದ ವೀಣಾದ ರಾಮದ ಅಂತಾರ ನಾದ. 5 ತಂತಿ ಇರ್ತಾವ್ರಿ ಅದ್ರಾಗ. 4 ತಂತಿ 4 ವೇದಗಳಾದ್ರ 4 ವೇದದ ಸಾರಿ ಇನ್ನೊಂದ್ ತಂತಿ ಇರ್ತದ, ಅದು ನಾಮಸ್ಮರಣೆ ಅದ. ಏನ್ರಿ ಅಂತದ್ದು ನಿಮಗ್ ಕೊಟ್ರು, ಅದನ್ನ ನಾವು ನೋಡಿದೆವು, ಬಹಳ ಸಂತೋಷ ಅನಿಸ್ತು. ಕೆಲವೊಬ್ಬರಿಗೆ ಮಾತ್ರ ಸಿಗ್ತದೆ, ಎಲ್ಲರಿಗೂ ಸಿಗುದಿಲ್ಲ ಅದು. ಅದಕ್ಕೆ ಬಹಳ ಸುಕೃತ ಬೇಕು. ಅಂತ ಒಂದು ಸುಕೃತು ಅಂತ್ರಿ ನೀವು. ಅದಕ್ಕೆ ಈಗ ನಾವು ಶ್ಲೋಕದ ಕಡೆ ಹೋಗೋಣ ಈಗ. ಯಾಕಂದ್ರೆ ಹಿಂಗೆ ನಾವು ಇದ್ರ ಬಗ್ಗೆ ನಾವು ಮಾಡ್ಕೋತ ಕೂತೇವ, ಮಾತಾಡ್ಕೋತ ಕೂತೇವ ಅಂದ್ರೆ ಪೂರ್ಣ ಸಮಯ ಆಗ್ತದೆ, 2 ಶ್ಲೋಕ ಉಳ್ಕೊಂಡೇ ಕೂಡ್ತಾವ. ಅದಕ್ಕ ಇವತ್ತ ಇದು 75 ಮತ್ತು 76 ಈ 2 ಶ್ಲೋಕಗಳ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಾಗಿದೆ. 75ನೇ ಶ್ಲೋಕದಾಗ ಸಮರ್ಥರಂತಾರ, ಹರೇ ಸಮಸ್ತಾಮದೇ ಸಾರ ಸಾಚಾರ आहे, ಕಳೇನಾ ತರಿ ಸರ್ವ ಶೋಧೋ ನಿಪಾಯೇ, जीवा संशयो वावुगातो त्यजावा, प्रभाते मनी राम चिंतित जावा. ಶ್ರೀರಾಮ್. ಈ ಒಂದು ಓವಿಯೊಳಗ ಅವ್ರು ಹೇಳ್ತಾರೆ, ಈ ಶ್ಲೋಕದೊಳಗ ಸಮಸ್ತಾಮದೇ ಸಾರ ಸಾಚಾರ ಆಯೆ, ಎಲ್ಲದರೊಳಗೂ ಸಮಸ್ತಾಮದೇ ಸಾರ ಸಾಚಾರ ಆಯೆ, ಕಳೇನಾತರಿ ಸರ್ವ ಶೋಧೋ ನಿಪಾಯೆ, जीवा संशयो वावुगातो त्यजावा, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಇದರ ಅರ್ಥ ಇಷ್ಟೇ, ಸರ್ವದರಲ್ಲಿಯೂ ಸಾರವಸ್ತು ಅರ್ಥಾತ್ ಭಗವಂತನ ನಾಮ ಸತ್ಯವಾಗಿಯೂ ಇರುವುದು. ಸರ್ವದರಲ್ಲಿಯೂ ಸಾರವಸ್ತುವಾದಂತಹ ಆ ಭಗವಂತನ ನಾಮ ಸತ್ಯವಾಗಿಯೂ ಇರುವುದು. ಇದು ತಿಳಿಯದಿದ್ದರೆ ಸರ್ವವನ್ನು ಶೋಧಿಸಿ ನೋಡು. ಬಹುದಿನಗಳಿಂದ ನಿನ್ನಲ್ಲಿ ನೆಲೆಸಿದ ವ್ಯರ್ಥವಾದ ಸಂಶಯವನ್ನು ತ್ಯಜಿಸಿ ಪ್ರಭಾತ ಕಾಲದಲ್ಲಿ ಮನದಲ್ಲಿ ಶ್ರೀರಾಮನನ್ನು ಸ್ಮರಿಸು ಅನ್ನುವಂತಹದ್ದು ಈ ಶ್ಲೋಕದ ಅರ್ಥ. ಇನ್ನು 76ನೇ ಶ್ಲೋಕನಾಗ ಅವ್ರಂತಾರ, ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಹಿ, ನವೇ ಭೋಗ ನಾ ತ್ಯಾಗ ನಾ ಸಾಂಗ ಪಾಹಿ, ಮಣೇದಾಸ ವಿಶ್ವಾಸ ನಾಮೀಧರಾವ, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅಂತ ಹೇಳಿ ಇದು ಈ ಶ್ಲೋಕ. ಈ ಶ್ಲೋಕದ ಅರ್ಥ ಇಷ್ಟೇ, ಕರ್ಮ ಧರ್ಮ ಯೋಗಗಳಿಂದ ಪರಮಾರ್ಥ ಸಾಧಿಸುವುದೆಂದೇನೂ ಇಲ್ಲ. ಕರ್ಮ ಧರ್ಮ ಯೋಗಗಳಿಂದ ಪರಮಾರ್ಥ ಸಾಧಿಸುವುದೆಂದೇನೂ ಇಲ್ಲ. ಭೋಗಗಳ ತ್ಯಾಗದಿಂದಲೂ ಇದು ಯಥಾಯೋಗ್ಯವಾಗಿ ತಿಳಿಯುವುದೆಂದೇನೂ ಇಲ್ಲ. ಆದ್ದರಿಂದ ಇದೆಲ್ಲವನ್ನು ಬದಿಗಿರಿಸಿ ನಾಮದಲ್ಲಿ ವಿಶ್ವಾಸ ಇಡಿರೆಂದು ರಾಮದಾಸರು ಹೇಳುತ್ತಾರೆ. ಆದ್ದರಿಂದ ಪ್ರಭಾತ ಕಾಲದಲ್ಲಿ ಎದ್ದು ಮನದಲ್ಲಿ ಶ್ರೀರಾಮನನ್ನು ಚಿಂತನ ಮಾಡಿರಿ. ಇವು 2 ಶ್ಲೋಕಗಳ ಅರ್ಥ. ಈ 2 ಶ್ಲೋಕಗಳ ಒಂದು ಸಾರ ಏನದ ಅಂದ್ರ, ಸಾರ ವಸ್ತು ಎಲ್ಲಾ ಕಡೆ ಅದ. ಸಾರ ವಸ್ತು ಯಾವುದು ಅಂದ್ರ ಅದು ಭಗವಂತನ ನಾಮ. ಭಗವಂತನ ನಾಮ ಇದರ ಅರ್ಥಾತ್ ಭಗವಂತನ ಸ್ವರೂಪ. ಈಗ ನಮ್ಮ ನಾಮ ಅದ ಶಂಕರಣ್ಣ. ಶಂಕರಣ್ಣ ಅಂದ್ರೆ ಇದ್ರ ಒಳಗ ನಾ ಏನಿದ್ದೇನೆ ಅಂದ್ರೆ ಪೂರ್ಣ ನಾ ಇದ್ದೀನಿ. ಹಂಗ ಭಗವಂತನ ನಾಮದೊಳಗ ಭಗವಂತನೇ ಓತಪ್ರೋತವಾಗಿ ತುಂಬ್ಯಾನ ಅಂತಂದಾಗ ಸಮಸ್ತಾಮದೇ ಸಾರ ಸಾಚಾರ ಆಯೆ. ಸತ್ಯವಾಗಿ ಹೇಳ್ಬೇಕಂದ್ರ ಎಲ್ಲದರೊಳಗೂ ಆ ಭಗವಂತ ತುಂಬಿ ಬಿಟ್ಟಾನ. ಎಲ್ಲದರೊಳಗೂ ಭಗವಂತ ತುಂಬ್ಯಾನ ಅಂತ ತಿಳ್ಕೊಳಿಕ್ಕೆ ಸಾರಾಸಾರ ವಿಚಾರ ಮಾಡ್ರಂತಾರ. ಈಗ ಎಲ್ಲದ್ರೊಳಗೂ ಅಂದ್ರು ಸಹಿತ ಕೆಲವೊಂದದ. ಯಾವ್ದ್ರಾಗ ಹಂಗಾರ? ಸಾರದೊಳಗ ಭಗವಂತ ಇದ್ದಾನ, ಅಸಾರದೊಳಗ ನಿನಗ ಅದು ಕಲ್ಪನಾಕ್ಕೂ ಬರುದಿಲ್ಲ. ಅದು ಮುಂದೆ ನಿನ್ನ ಸ್ಥಿತಿಗೆ ಹೋದಾಗ ಜಡದೊಳಗೂ ಸಹಿತ ಭಗವಂತ ಇದ್ದಾನ ಅನ್ನುವಂತ ನಿನಗ ಅನುಭವಕ್ಕೆ ಬರ್ತದ. ಇರ್ಲಿ ಅದು. ಆದ್ರೆ ಈಗ ಸದ್ಯಕ್ಕ ಯಾವುದು ಅಳಗ್ಯಾಡ್ತದ, ಯಾವುದು ಮಾತಾಡ್ತದ, ಯಾವುದು ಅಡ್ಡಾಡ್ತದ, ಯಾವುದು ನಗ್ತದ, ಯಾವುದು ಬೆಳಿತದ, ಯಾವುದು ಕುಗ್ಗುತ್ತದ, ಈ ಏನು ಪ್ರಕ್ರಿಯೆಗಳು ಎಲ್ಲೆಲ್ಲಿ ನಿನಗೆ ಕಂಡು ಬರ್ತಾವಲ್ಲ, ಆ ಎಲ್ಲಾ ಜೀವ ಜಂತುಗಳಿಗೂ ಸಹಿತ ಆ ಸಾರವಾದಂತ ಭಗವಂತ ಇದ್ದಾನ. ಈಗ ನಾವ್ ಎಲ್ಲ ನೋಡ್ರಿ ಎಷ್ಟವ, ಚಾರಿ ಖಾನಿ ಚಾರಿ ವಾಣಿ, 4 ಪ್ರಕಾರದ ಜೀವಿಗಳು ಎಲ್ಲರಲ್ಲಿಯೂ
ಎಲ್ಲಿ ಜೀವಿ ಎನ್ನುವಂತಹದ್ದು ಜೀವಾತ್ಮ ಎಲ್ಲಿದ್ದಾನ ಅಲ್ಲೆಲ್ಲ ಆ ಪರಮಾತ್ಮನ ಸ್ವರೂಪನೇ ಅದ. ಯಾಕಂದ್ರ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಪರಮಾತ್ಮನ ಅಂಶನೇ ಜೀವಾತ್ಮ ಇದ್ದಾನ ಅಂದಾಗ ಎಲ್ಲಾ ಕಡೆ ಇದ್ದಾನ ಅನ್ನುವಂಥದ್ದು ಸಾಚಾರ ಆಯೆ ಖರೇನೆ ಅಗ್ನಿ ಸತ್ಯವಾಗಿಯೂ ಅದ. ಇದನ್ನ ಶೋಧ ಮಾಡಿ ನೋಡ್ರಿ ಏನ್. ಅದಕ್ಕ ಜೇಥೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ಅಂತಾರ ಸಮರ್ಥರು. ಜಗತ್ತಿನ ಜೀವಿಗಳ ಉದ್ಧಾರಕಾರಿ ಎಲ್ಲಿ ಆಗ್ತದ ಅಂದ್ರ ಎಲ್ಲಿ ಸಾರಾಸಾರ ವಿಚಾರ ನಡೆದದಲ್ಲ ಅಲ್ಲಿ ಮಾತ್ರ ಆಗ್ತದ. ಅದಕ್ಕ ಸಾರಾಸಾರ ವಿಚಾರ ಮಾಡ್ಬೇಕು. ಎಲ್ಲಿ ಸಾರವಾದಂತಹ ಭಗವಂತ ಎಲ್ಲೆಲ್ಲಿದ್ದಾನ, ಇಲ್ಲಿದ್ದಾನ 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 ಎಲ್ಲಾ ಕಡೆ ಇದ್ದಾನ ಅಂತಂದು ಕಲ್ಪನಾ ಪ್ರಕಾರ ಸಾರ ಯಾವುದು ಅಸಾರ ಯಾವುದು ಅನ್ನುವಂತ ತಿಳ್ಕೊ. ಅದಕ್ಕ ಇದ್ರಾಗ ದಾಸಬೋಧನೊಳಗ ಸಾರ ಶೋಧನ ನಿರೂಪಣ ಅಂತ ಒಂದ್ ಮಾಡ್ಯಾರ. ದಾಸಬೋಧನ್ಯಾಗ ಒಂದ್ ಸಮಾಸ ಸಾರ ಶೋಧನ ನಿರೂಪಣ ಅಂದ್ರೇನು, ಸಾರವಾದದ್ದನ್ನ ಶೋಧ ಮಾಡುವಂತದ್ದು ಒಂದಿರು. ಕಡೇನ ತರಿ ಸರ್ವ ಶೋಧು ನಿಪಾಯಿ ಅಂತ 2ನೇ ಸಾಲಿನಾಗ ಅಂದಾರಲ್ಲ, ಹಂಗ ಶೋಧ ಮಾಡಿ ನೋಡ್ಬೇಕಾಗಿತ್ತು ಅಂದ್ರ ಅದಕ್ಕ ಪ್ರಕ್ರಿಯೆಗಳವ, ಹಂಗೆ ಕಾಣುವುದಿಲ್ಲ. ಅದಕ್ಕೆ ಶೋಧ ಬೇಕು. ಅದಕ್ಕ ಅಂತ ಒಂದು ಪ್ರಜ್ಞಾವಂತಿಕೆ ಬೇಕು, ಅಂತ ಒಬ್ಬರು ಸದ್ಗುರುಗಳು ಬೇಕು, ಅಂತ ಒಬ್ಬರು ಜ್ಞಾನಿಗಳ ಮುಖದಿಂದ ಶುದ್ಧ ಜ್ಞಾನದ ಒಂದು ನಿನಗ ಬೋಧ ಆಗ್ಬೇಕು ಅಂತಾರ. ಏನ್ ಆವಾಗ ನಿನಗ್ ಗೊತ್ತಾಗ್ತದ ಸಮಸ್ತಾಮದೇ ಸಾರ ಸಾಚಾರ ಆಹೆ. ಆ ಸಾರ ಶೋಧನ ನಿರೂಪಣದಾಗ ಒಂದು ಓವಿ ಅಂತಾರ್ರಿ, ಗುಪ್ತಾಹೇ ಉದಂಡದನ ಕಾಯ ಜಾಣತಿ ಸೇವಕ ಜನ ತಯಾಸ ಆಹೇತೆ ಜ್ಞಾನ ಭಯಾಕಾರಾಚೆ. ಹೊರಗಿನ ಸಾಮಾನ್ಯರಿಗೆ ಇದು ತಿಳಿವು ಮಾತಲ್ಲ ಅಂತಾರ. ಈಗ ಒಂದು ಇದ್ರಾಗ ನೆಲದೊಳಗ ಸಾಕಷ್ಟು ನಿಧಿಗಳನ್ನು ಮುಚ್ಚಿಟ್ಟಿರ್ತಾರ ಅಂತ ತಿಳ್ಕೊರಿ ನೀವು. ಸಾಮಾನ್ಯರು ಅದ್ರ ಮೇಲೆ ಅಡ್ಡಾಡ್ತಾರ. ಸಾಮಾನ್ಯರಿಗೆ ಅದು ಏನು ಗೊತ್ತಾಗ್ಬೇಕದು. ಆದ್ರೆ ಯಾರು ಇಟ್ಟಿರ್ತಾರ ಅಥವಾ ಇಡುದ್ ನೋಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದ ಇಲ್ಲಿ ನಿಧಿ ಅದ ಅಂತ. ಹಂಗ ಅದನ್ನ ಇಟ್ಟದ್ದು ಗೊತ್ತಿದ್ದವರು ಅದನ್ನ ತೋರ್ಸೋರು ನಿನಗ ಸದ್ಗುರುಗಳಾಗಿ ಸಿಗಬೇಕಂತಾರ. ಆವಾಗ ಅವ್ರಂತಾರ ಎಲ್ಲಾ ಕಡೆ ತುಂಬ್ಯದನು ಅಂತ ತೋರಿಸ್ತೇವೆ ಅಂತಾರ. ಈಗ ಒಂದು ಕೆಬ್ಬಣ ಕೆಬ್ಬಣ ಪೆಟ್ಟಿಗೆ ಇರ್ತಿದ್ದು ಮೊದಲು, ಈಗೆಲ್ಲ ಇದು ಬಂದಾವ. ಕೆಬ್ಬಣ ಪೆಟ್ಟಿಗೆ ಅದು ಜಂಗ್ ತಿಂದು ಬಿಟ್ಟದ. ಬಹಳ ದಿವಸದಿಂದ ಹಿರಿಯರ ಕಾಲದಿಂದ ಮರ್ಯಾವಾಗದ. ಅದ್ರಾಗ ಆ ಮಂತಂದವ್ರು ಶ್ರೀಮಂತರು ಗಳಿಸಿದ ಎಲ್ಲಾ ಬಂಗಾರ, ಒಡವಿ, ವಸ್ತು, ವಜ್ರು ಎಲ್ಲಾ ಇಟ್ಟಾರ. ಅದ್ರಾಗ ಅದಕ್ಕೊಂದು ಕಿಲಿ ಹಾಕ್ಯಾರ. ಸಾಮಾನ್ಯರು ಬಂದಾಗ ಅವ್ರ ತುಡುಗರೆ ಬಂದ್ರ ಅಂತ ತಿಳ್ಕೋರು ನೀವು. ಅವ್ರು ಈ ಪೆಟ್ಟಿಗೆ ಒಳಗೆ ಏನ್ ಇಟ್ಟಿರ್ತಾರ ಇಂಥದ್ರಾಗ ಸಿಗ್ತದ ಅಂತ ಬಿಟ್ಟು ಹೋಗ್ಬಿಡ್ತಾರ ಅವ್ರು. ಆದ್ರ ವಿಚಾರ ಮಾಡಿದ್ರ ಆ ಪೆಟ್ಟಿಗೆಯೊಳಗೆ ಏನದು ಅಂತ ತೆಗೆದು ನೋಡಿದವ್ರಿಗೆ ಗೊತ್ತಾಗ್ತದ. ಈಗ ನಮ್ಮ ಮನೆಗೆ ಹಿಂದಕ್ಕೊಮ್ಮೆ ವಿಜಾಪುರದಾಗ ನಮ್ಮ ಮನೆ ತುಡುಗಾತ್ರಿಪ್ಪ. ತುಡುಗಾದಾಗ ನಾವು ಸಪ್ತಾಕ್ ಹೋಗಿದ್ದೇವು ಕುಬ್ಕಡ್ಡಿಗೆ. ಅವಾಗ ನಮ್ದು ನಮ್ ತಂಗಿ ಮನೆ ಎರಡೂ ಒಮ್ಮೆ ಮಾಡಿದ್ರು ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರು ಹೋದ್ರಂದ್ರ 3 ದಿವ್ಸ ಈ ಕಡೆ ಹಾಯುದಿಲ್ಲ ಅಂತೇಳಿ. ಹಿಂಗಾಗಿ ಅವರು ಮಾಡಿಬಿಟ್ಟಿದ್ರು. ಕಡೆ ದಿವ್ಸ ನಮಗ್ ಗೊತ್ತಾತು ಹೂವಿನ ಕಾರ್ಯಕ್ರಮ ಮುಗಿದ ಕೂಡಲೇ ಒಬ್ರು ಹೇಳಿದ್ರು, ನಿಮ್ಮಿಬ್ರು ನಿಮ್ ತಂಗಿದು ಮನಿ ತುಡುಗ ಆಗ್ಯದ, ನಿಮ್ದು ತುಡುಗ ಆಗ್ಯದ ಅಂದ ಕೂಡಲೇ ಸಪ್ತಾನು ಮುಗಿದಿತ್ತು. ನಾವು ಬಂದೆವು. ಬಂದ ಕೂಡಲೇ ಮೊದಲು ನಮ್ ತಂಗಿ ಮನಿಗೆ ಹೋದೆವು. ಮತ್ ತಂಗಿ ಮನಿಗೆ ಹೋದಾಗ ನನಗೆ ವಿಚಾರನೆ ಬರ್ಬೇಕಲ್ಲ, ಅಟ್ಲೀಸ್ಟ್ ಮೊದಲ್ ನಮ್ ಮನಿಗೆ ಹೋಗಿ ನೋಡ್ಬೇಕಂತೇಳಿ. ಅದು ಬರ್ಲಿಲ್ಲ ನನಗ. ಯಾಕಂದ್ರ ಆ 3 ದಿವ್ಸ ಸಪ್ತಾಹದೊಳಗೆ ಯಾವ್ದ್ರ ಬಗ್ಗೆನೂ ಲಕ್ಷ್ಯ ಉಳಿದಿದ್ದಿಲ್ಲ. ಅದೇ ಗುಂಗಿತ್ತು ಒಟ್ಟ ಅದ. ಹಂಗ ಏನಾಗಿ ಆಕಿ ಮನ್ಯಾಗ ಏನ್ ಹೋಗ್ಯದ ಅಂತ ನೋಡಿದೆವು. ಆಕಿ ಮನ್ಯಾಗ 4,5 ತೊಲಿ ಬಂಗಾರ ಅದು ಹೋಗಿತ್ತು. ಆಮೇಲೆ ನಮ್ ಮನಿಗೆ ಹೋದ್ ನಾನು. ನಮ್ ಮನೆಯಾಗ ಹೋಗಿ ನೋಡ್ತೀನಿ ಎಲ್ಲಾ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಆಗಿದ್ದು. ಚಲ್ಲಾಪಿಲ್ಲಿ ಆದ ಕೂಡ ನಮ್ಮ ಮನೆಯವರು ಅಂದ್ರು, ಇಲ್ಲಿ ಒಳಗ್ ಒಂದಿಷ್ಟು ಬಂಗಾರ ಸಾಮಾನು ಇದ್ದು, ಸಣ್ಣ ಸಣ್ಣ ಇರ್ತಾವಲ್ಲ ಅಂತಾವಿದ್ದು, ಅವನ್ನೆಲ್ಲಾ ನೋಡ್ಬೇಕಂತ ಹೋದ್ರು. ಬಂಗಾರ ಬೆಳ್ಳಿ ಸಾಮಾನು ಎಲ್ಲಾ ನೋಡಿದ್ರು. ಅದ್ರಾಗ ಸಣ್ಣ ಸಣ್ಣ ಬಂಗಾರ ಸಾಮಾನು ಅದು ಯಾವ ಕೈಯೇ ಹಚ್ಚಿದ್ದಿಲ್ಲ ಅವ್ರು. ಕೈನೇ ಹಚ್ಚಿದ್ರು. ಮತ್ತ ಹಂಗಾರ ಏನಾರು ತಗೊಂಡ್ ಹೋದ್ರು ಅಂತಂದ್ರ 1-2 ಅವು ರೋಡ್ ಗೋಲ್ಡದ್ದು ಪಾಟ್ಲಿ ಇದ್ದು ರೀ. ಏನ ಅವೆಲ್ಲಾ ಕೊಡ್ಸ 1.5 ಸೇದು 1 ಸೇದು ಇದ್ದವು. ಅವು ಹೆಂಗಿದ್ದು ಅಂದ್ರೆ ಕೈಯಾಗಿ ಹಿಡಿದ್ರೆ 1-6-7 ತಲೆ ಇದ್ದು ಆಟ್ ವಜ್ಜಿದ್ದು ರೋಡ್ ಗೋಲ್ಡ್ ಇದ್ದವು. ಅವ್ರನ್ನ ಕತ್ತಲ್ದಾಗ ಅಂತ ತೆಗೆದು ನೋಡ್ಯಾರ 5-6 ತೊಲಿ ಬಂಗಾರ ಸಿಕ್ಕಾಗಿ ಉಳ್ಕಿದ್ ತಗೊಂಡೇನ್ ಮಾಡೋದು ಅಂತ ಅವ್ನ್ ತಗೊಂಡ್ ಹೋಗ್ಬಿಟ್ಟಿದ್ರು ಅವ್ರು. ನಮ್ಮ ಹಂಗೆ ಅಂದ್ರ ಅವ್ರಿಗೇನು ಗೊತ್ತದ, ಹೌದಲ್ರಿ?
ಅವ್ರಿಗೇನು ಗೊತ್ತ. ಹಂಗ ಆ ಶೋಧ ಮಾಡಿ ನೋಡಿದಾಗ ಗೊತ್ತಾಗ್ತದ ಎಲ್ಲಾ ಕಡೆ ಇದ್ದಾರ. ಇರ್ಲಿಕ್ಕಂದ್ರ ನಾವು ನೋಡ್ರಿ ಈಗ ಮಕ್ಕಳಿಗೆ ಹೆಸರು ಇಟ್ಟಿರ್ತೀವಿ. ಏನ ಹೆಸರು ನಾವು ಅಕಸ್ಮಾತ್ ರಾಮ್ ಅಂತ ಇಟ್ಟಿರ್ತೇವೆ, ಇಡು ಹೊತ್ನ್ಯಾಗ ಒಳ್ಳೆ ಮನಸ್ಸು ಬಂದ್ ದೇವ್ರ ಹೆಸರು ಅಂತೇಳಿ ಒದರುದ್ ರಾಮ್ಯ ಅಂತೇವ್. ಹೌದಲ್ರಿ? ಮತ್ ಹಂಗಾರ ಏನ್ ನೀನು ಮತ್ತ ಇಡುದರ ಇಟ್ಟಿ ಅಲ್ಲಿ ನಿನ್ನ ರಾಮನ ಹೆಸರಿಟ್ಟಾಗ ಅವ್ ರಾಮ ಅಲ್ಲಿ ಇದ್ದಾನ ಅನ್ನುವಂಥದ್ದು ಬೇಕಿಲ್ಲ. ಮಗ ಇದ್ದರೆ ಏನು ಅವಾಗೇನ್ ತಿಳಿತದ? ಮತ್ತ ಅವಾಗೇನ್ ತಿಳಿತದ, ನಿನಗೇನ್ ತಿಳಿತದಪ್ಪ? ಹೌದಲ್ಲ? ಅಂದ್ರ ಈ ನಾವು ಈ ಎಲ್ಲಿದ್ದಾನ ಅನ್ನೋದು ಗೊತ್ತಿಲ್ಲ. ಯಾರ ಚಲೋ ಅಗದಿ ಏನಗದಿ ಶಿಸ್ತಾಗಿ ನಮಗತ್ತೆ ಹಿಂಗ್ ಡ್ರೆಸ್ ಹಾಕೊಂಡು ಬಂದ್ ಕುಕ್ಮ ಗಿಕ್ಮ ಹಚ್ಕೊಂಡು 4 ಅಧ್ಯಾತ್ಮದ ಮಾತು ಹೇಳಿದ ಕೂಡಲೇ ಯಪ್ಪ ದೇವ್ರ ಇದ್ದಂಗ, ಇವ್ರೊಬ್ಬರೇ ದೇವ್ರ ಇದ್ದಂಗ್ರೆ, ಉಳ್ಕಿದವ್ರು ಅಂತಲ್ಲಿ ಇಲ್ಲ, ಎಲ್ಲಾ ಕಡೆ ಇದ್ದಾನ. ಇದನ್ನ ಶೋಧ ಮಾಡಿ ನೋಡ್ರಂತಾರ. ಅದಕ್ಕೆ ಅವ್ರಂದ್ರು ಸಮಸ್ತಾಮದೆ, ಎಲ್ಲಾದ್ರಾಗೂ ಇದ್ದಾನ, ಎಲ್ಲಾದ್ರಾಗೂ ಇದ್ದಾನ ಅನ್ನುವಂಥದ್ದು. ಇದಕ್ಕಿಂತ ಒಂದು ಹೆಚ್ಚಿನ ವಿಶೇಷ ನಿಮಗೆ ಹೇಳ್ಬೇಕಂದ್ರ ಚಲಿಸುವಂತ ಸಾರ ವಸ್ತುಗಳಿಗಿದ್ದಾನ, ನಿತ್ಯ ವಸ್ತುಗಳಿಗಿದ್ದಾನ, ಮಿಥ್ಯದೊಳಗಿಲ್ಲ, ಯಾವ್ದು ನಾಶ ಆಗ್ತಾ ಅದ್ರಾಗಿಲ್ಲ, ನಿತ್ಯದೊಳಗಿದ್ದಾನ. ಇವನ್ನೆಲ್ಲ ನೋಡ್ಬೇಕು. ಹೌದಲ್ರಿ? ಸ್ಥಾವರದೊಳಗ ಇಲ್ಲ, ಜಂಗಮದೊಳಗಿದ್ದಾನ. ಅಂದ್ರ ಯಾವ್ದೀಗ ಗಿಡ ಮರ ಬಳ್ಳಿ ಇವತ್ರೊಳಗೆ ಎಲ್ಲರಿಗೂ ಇದ್ದಾನೆ. ಯಾಕಂದ್ರೆ ಎಲ್ಲದ್ರೊಳಗೂ ಆ ಜೀವ ಇದ್ದದ್ ನಮಗ್ ಕಲ್ಪನಾ ಅದ. ಮತ್ತೀಗ ಸತ್ತಿರ್ತದ, ಸತ್ತರೊಳಗೂ ಇದ್ದಾನಂತ ಅಲ್ಲಿಕ್ ಬರ್ತಾನ್ರಿ. ಆದ್ರ ಏಕನಾಥ್ ಮಹಾರಾಜರ ಶಿಷ್ಯ ಒಬ್ಬ ದಂಡವತ್ ಸ್ವಾಮಿ ಇದ್ದಂತ್ರಿ. ಏನ್ ದಂಡವತ್ ಸ್ವಾಮಿ ಇದಕ್ಕೊಳ್ಳೆ ಅವ ಎಲ್ಲರಿಗೂ ನಮಸ್ಕಾರ ಮಾಡವ, ಸಾಷ್ಟಾಂಗ ನಮಸ್ಕಾರ ಮಾಡವ ಸಮರ್ಥ. ಅವ್ರ ಏಕನಾಥ್ ಮಹಾರಾಜ್ರಿ ಅಂದ್ರ ದಂಡವತ್ ಸ್ವಾಮಿ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹಾಕೋತ ಬಾ, ನೀ ಎಲ್ಲದ್ರಾಗೂ ಭಗವಂತ ಇದ್ದಾನ ಅಂತ ಹೇಳಿ. ಒಂದ್ ದಿವ್ಸ ಒಂದು ಕತ್ತಿ ಸತ್ತು ಬಿದ್ದಿತ್ತದು, ಅದಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ನಾವು ದಂಡವತ್ ಸ್ವಾಮಿ ಸದ್ಗುರುಗಳು ಹೇಳ್ಯಾರ ಅಂತೇಳಿ. ಹಾಕಿದ ಕೂಡಲೇ ಒಂದ್ 4 ಹುಡುಗರು ಕೂತಿದ್ದವು, ಇದ್ರು ಪುರಾಟಪ್ಪು. ಅವ್ರಂದ್ರು ಏನು ದಂಡವತ್ ಸ್ವಾಮಿ ರಗಡ್ಸ್ ನೀನು ಶಾಣೆ ಅಂತ ತಿಳ್ಕೊಂಡ್ರೆ ಆ ಕತ್ತಿ ಸತ್ತದು, ಅದಕ್ಕೇನ್ ಸಾಷ್ಟಾಂಗ ನಮಸ್ಕಾರ ಹಾಕ್ತಿ ಅಂತಂದ್ರು. ಸತ್ರ ಏನಾಯ್ತು, ಅದಕ್ಕೇನ್ ಮತ್ ಹಾಕಬಾರ್ದನಂತ ಅಂದ್ ನಾವು ದಂಡವತ್ ಸ್ವಾಮಿ. ಅದ್ರಾಗ ಏನ್ ದೇವ್ರಿದ್ದಾನ, ದೇವ್ರ ಕಡಿಕಾಗಿ ಹೋಗ್ಯಾನಂತ. ಹಂಗಿಲ್ಲಂತಿ, ದೇವ್ರ ಅದ್ರಾಗೂ ಇಲ್ಲ, ಇದ್ದಾನ ಅಂತಂದ ದಂಡವತ್ ಸ್ವಾಮಿ. ಇದ್ರ ಹಂಗಾರ ಎಬ್ಬಸ್ಪಾ ನೋಡ್ನು ಅಂತ. ಇವ್ ಕೈ ಮುಗದ ಭಗವಂತ ಎದ್ದು ಹೋಗಪ್ಪ ನೀ ಅಂತಂದು ಕೂಡಲೇ ಕತ್ತಿ ಎದ್ದು ಹೋಗ್ಬಿಡ್ತದ. ಎದ್ದು ಹೋದ ಕೂಡಲೇ 4 ಮಂದಿ ಅಂದ್ರ ಅವ್ರು, ಯಪ್ಪ ಇವನಂತ ದೊಡ್ಡ ತಾಕತ್ತದ ಅಂತ ಹೇಳಿ ಇವನು ಮೊದಲು ಹಿಡ್ಕೊಂಡ್ ನಮ್ ರಾಜಾಕ್ ಕೊಡ್ಬೇಕಂತ. ಮತ್ತ ಅವಾಗೆಲ್ಲ ಲೆಂಚರ ಆಡಳಿತ, ಅವ್ ಕೊಡ್ಬೇಕಂತ ಇವ್ನ ಬೆನ್ ಹತ್ತಿದ್ರು. ಇವ್ ಗಾಬರಿ ಆಗ್ಬಿಟ್ಟು ಇದೇನ್ ಗದ್ಲ ಆತಂತೇಳಿ ನೀವು ಓಡಿ ಬಿಡ್ಲಿಕ್ಕತ್ತ. ಓಡಿ ಎಲ್ಲಿ ಹೋದ ಅಂದ್ರೆ ಗುರುಗಳಂತಲೇ ಬಂದ, ಏಕನಾಥ್ ಮಹಾರಾಜರಂತಲೇ ಬಂದ, ತೆಕ್ಕೋತ ಬಂದ. ಯಾಕೋ ದಂಡವತ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ಯೋ ಅಂತಂದ್ರು. ಮಹಾರಾಜ್ರ ಎಲ್ಲಾ ಗದ್ಲ ಹಿಡಿತ್ರಿ ಅಂತ. ಏನಾಗ್ಯದ? ಹಿಂಗಿಂಗ ಆತ್ರಿ, ಸತ್ ಕಾತಿ ಎದ್ದು ಬಿಡ್ತು ದಂಡವತ್ ಹಾಕಿದ ಕೂಡಲೇ. ಅವ್ನ ಕೂಡಲೇ ಏನು ಸತ್ತದೆಲ್ಲ ಎಬ್ಸು ಅಂತ ಕಾರವಾರ ಯಾಕೆ ಮಾಡಿದ್ವು ಅಂತಂದ್ರ ಅವ್ರು. ಅವೆಲ್ಲ ಸೃಷ್ಟಿ ನಿಯಮದೊಳಗೆ ಹೆಂಗ್ ಸತ್ತೋದು ಎದ್ದೋದು ಹಿಂಗಿರ್ತಾವ. ಇವನ್ನೆಲ್ಲ ನೀ ಯಾಕೆ ಮಾಡ್ಲಿಕ್ಕೆ ಹೋಗಿದ್ದು? ಏನ್ರಿ ಹಿಂಗ ಅಂದ್ರು ಅವ್ರು. ನಾನು ಹಿಂಗ ಅಂದ್ಬಿಟ್ಟೆ, ಎದ್ದು ಹೋಗ್ಬಿಡ್ತೀರಪ್ಪ ಕತ್ತಿ ಅಂತಂದ್ರು. ಈಗ ಬೆನ್ನ ಹತ್ಯಾರಿ ಹಿಡಿಲಿಕ್ಕೆ, ಮತ್ತೆ ಇಲ್ಲಾರ್ದು ಏನ್ ಮಾಡ್ತಾರ ಅಂದ್ರ ಅವ್ರು ಏಕನಾಥ್ ಮಹಾರಾಜರು. ಈಗ ನಾಳಿನ ರಾಜನಂತಲ್ ಒಯ್ದು ಕೊಡ್ತಾರ, ಯುದ್ಧ ಆಡ್ತಾರ, 1000 ಮಂದಿ ಸಾಯ್ತದ ಅದ್ರಾಗ. ಅವನ್ನೆಲ್ಲಾ ಹೆಣಗೋತಂದ್ ನಿನ್ ಮುಂದ ಒಟ್ತಾರ. ಇವ್ರನ್ನೆಲ್ಲರೂ ಜೀವಂತ ಮಾಡ್ಲಿಕ್ಕಾದ್ರೆ ನೀನ್ ತುಂಡು ಮಾಡ್ತೇವಂತಾರ. ಏನ್ ಮಾಡವ ಅಂತಂದ್ರು. ಒಂದು ಕೂಡಲೇ ಮಹಾರಾಜ ನೀವ ಇದಕ್ ಉಪಾಯ ಹೇಳ್ಕೊ. ಏನಿಲ್ಲ, ಸಮಾಧಿ ತಗೊಂಡ್ಬಿಡಿ, ಜೀವಂತ ಸಮಾಧಿ ಅಂತ. ಆಗಿಂದಾಗ ಅಲ್ಲೇ ಒಂದು ಸಮಾಧಿ ತಯಾರು ಮಾಡಿ ಅವ್ರು ಓಡಿ ಬರುದ್ರಾಗೆ ಸಮಾಧಿ ಒಳಗೆ ಇದು ಮಾಡಿ ಬಂದ್ ಮಾಡಿಬಿಟ್ರು ಏಕನಾಥ್. ಜೀವಂತ ಸಮಾಧಿ ಆಗ್ತದೆ ದಂಡವತ್ ಸ್ವಾಮಿದು. ಅದಕ್ಕೆ ಶೋಧ ಮಾಡಿದ್ರೆ ಎಲ್ಲಾ ಕಡೆ ಇದ್ದಾನಂತ ಹೇಳೋ ಸಂಬಂಧ ಸಮರ್ಥರಂದ್ರು, ಸಮಸ್ತಾಮದೇ ಸಾರ ಸಾಚಾರ ಹೇ ಕಡೇನಾತರಿ ಶೋರವ ಶೋಧು ನಿಪಾಯೆ. ಎಲ್ಲದ್ರಾಗೂ ತುಂಬ್ಯದ. ಈಗ ನೋಡ್ರಿ, ಇದೇ ಲೈಟ್ ಅಂತಾನೆ ತಿಳ್ಕೊರಿ. ಇದ್ರೊಳಗ ಕರೆಂಟ್ ಎಲ್ಲಾ ಕಡೆ ಅದ, ಎಲ್ಲಾ ಕಡೆ ಎಲ್ಲೆಲ್ಲ ವೈರಕ್ಕೆ ಎಲ್ಲಾ ಕಡೆ ಅದ. ಅದೇ ಕರೆಂಟ್ ಉಪಯೋಗ ಮಾಡ್ಕೊಂಡು ಇಸ್ತ್ರಿ ಮಾಡಿದೇವ್ ಅಂದ್ರ ಕಾವ್ ಅಗದಿ ಸುಡು ಇಸ್ತ್ರಿನೂ ಮಾಡಿಸ್ತದ. ಇದೇ ಅದನ್ನ ಟ್ಯೂಬ್ಲೈಟ್ ಹಚ್ಚಿದ್ರೆ ಬೆಳಕ್ ಕೊಡ್ತದ. ಅದಕ್ಕಿಂತ ದೊಡ್ಡ ಎಲ್ಲಾ ಕಡೆ ನೀವು ಏನೇನ್ ನೀವು ಕರೆಂಟ್ ಉಪಯೋಗ ಮಾಡ್ತೀರಿ ಎಲ್ಲಾ ಕಡೆನೂ ಸಹಿತ ಅದು ತನ್ನ ಕೆಲಸ ಮಾಡ್ತದ. ಮತ್ತಂದಾಗ ಆ ಕೆಲಸ ಮಾಡಿದ್ದು ಗೊತ್ತಾಗ್ತದ. ಒಳಗ್ ಕರೆಂಟ್ ಇದ್ದದ್ ಯಾರಿಗಾರ ಕಾಣಿಸ್ತದನು? ಇಲ್ಲ. ಹಂಗ ಎಲ್ಲಾ ಕಡೆನೂ ಭಗವಂತ ಇದ್ದಾನೆ. ನಮಗದನ್ನ ಅರ್ಥ ಮಾಡ್ಕೋ ಸಂಬಂಧ ಈ ಪರಮಾರ್ಥವನ್ನ ನಾವು ಮಾಡ್ಬೇಕಾಗಿ.
ಪರಮಾರ್ಥದ ನಿಜವಾದ ಒಂದು ಇದು ಏನಂದ್ರ ಎಲ್ಲಾ ಕಡೆ ಭಗವಂತನ ಆತ್ಮನ ಅಸ್ತಿತ್ವದ ಅರಿವು ಮಾಡ್ಕೋದೆ ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ಅದೇನ್ ದೊಡ್ಡ ಬೇರೆ ಜ್ಞಾನ ಇಲ್ಲ. ಈ ಪರಮಾತ್ಮನ ಒಂದು ಅಂಶದಿಂದ ಉತ್ಪತ್ತಿ ಆದಂತಹ ಆತ್ಮಗಳು ಎಲ್ಲೆಲ್ಲಿ ಅಡಗ್ಯಾವ ಅಂತ ತಿಳ್ಕೋದೆ ಆತ್ಮಜ್ಞಾನ. ಅದನ್ನೇ ಕೃಷ್ಣ ಪರಮಾತ್ಮ ಅಂದ, ಆತ್ಮಜ್ಞಾನ ವಿನಾ ಭಾರತ ಸರ್ವಕರ್ಮ ನಿರರ್ಥಕ. ನಿನಗೆ ಆತ್ಮಜ್ಞಾನ ಆಗ್ಲಿಲ್ಲ, ಎಲ್ಲೆಲ್ಲಿ ಆತ್ಮನ ಅಸ್ತಿತ್ವ, ನನ್ನ ಅಸ್ತಿತ್ವ ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಬೇಕಾದ ಏನ್ ಬೇಕಾದ ಮಾಡು, ಅದೆಲ್ಲಾನು ವ್ಯರ್ಥ. ಅದಕ್ಕ ಜೀವಾ ಸಂಶಯೋ ವಾವುಗಾತೋ ತಿಜಾವ, ಎಲ್ಲಾ ಸಂಶಯ ಬಿಡು, ಪ್ರಭಾತೆ ಮನಿ ರಾಮ ಚಿಂತಿತದ. ಸಿಕ್ಲೆ ಎದ್ದ ಆ ಭಗವಂತನ ನಾಮಸ್ಮರಣೆ ಮಾಡು. ಅವ ನಿನ್ನಲ್ಲಿ ಇದ್ದಾನ, ಅವರಲ್ಲಿ ಇದ್ದಾನ, ಸಣ್ಣ ಹುಡುಗರಂತಲ್ಲಿ ಇದ್ದಾನ, ಶ್ರೀಮಂತರಲ್ಲಿ ಇದ್ದಾನ, ಬಡವರಂತಲ್ಲಿ ಇದ್ದಾನ, ಗಂಡಿನಲ್ಲಿ ಇದ್ದಾನ, ಹೆಣ್ಣಿನಲ್ಲಿ ಇದ್ದಾನೆ, ಗಿಡ ಮರ ಪಕ್ಷಿ ಕ್ರಿಮಿ ಕೀಟ ಎಲ್ಲದರಲ್ಲಿಯೂ ಅವ ತುಂಬಿಕೊಂಡಾನ. ಎಲ್ಲರ ಮೇಲೆ ದಯಾ ಮಾಡು, ಎಲ್ಲರನ್ನು ಪ್ರೇಮ್ ಮಾಡು, ಎಲ್ಲರಿಗೂ ಇದ್ದಾನ ಅಂತ ತಿಳ್ಕೊಂಡ ನೀನು ಆ ಎಲ್ಲರನ್ನೂ ಪ್ರೇಮ್ ಮಾಡ್ಕೋತ ಬದುಕಿದೆ ಅಂದ್ರ ಆ ಬದುಕಿನೊಳಗೆ ಸಿಗುವಂತಹ ಒಂದು ಆನಂದ ಏನದಲ್ಲ ಅದೇ ಬ್ರಹ್ಮಾನಂದ ಅನಿಸುತ್ತದೆ ಅಂತ ಹೇಳಿ ಇವತ್ತಿನ ಶ್ಲೋಕ ಹೇಳ್ತದ ಏನ್ರಿ. ಅದಕ್ಕ ಇವರು ಯಾರಂದ್ರ ಜ್ಞಾನೇಶ್ವರ ಮಹಾರಾಜರು ಅಂದ್ರು, ಸಾರ 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 ವಿಠೋಬಾ ನಾಮ ತುಜೆ ಸಾರ. ಅವ್ರಂದ್ರು, ವಿಠೋಬಾ ನಿನ್ನ ನಾಮನೇ ಸಾರದಪ್ಪ, ನಿನ್ನ ನಾಮನೇ ಆ ಭಗವಂತನ ನಿನ್ನ ಸ್ವರೂಪದಪ್ಪ ಅಂತಂದ್ರು ನೋಡ್ರಿ. ಮನೋನಿ ಶೂಳಪಾಣಿ ಜಪತಾಹೆ ವಾರಂವಾರ. ಶೂಳಪಾಣಿ ಅಂದ್ರೆ ಶಂಕರ ಶಿವ. ಅದಕ್ಕೆ ವಾರಂವಾರ ನಿನ್ನ ನಾಮಸ್ಮರಣ ನಿನ್ನ ಯಾಕೆ ಜಪ ಮಾಡ್ತಾನಂದ್ರ ಅದ್ರಾಗ ನೀನೇ ಇದ್ದಿ ಅಂತ ಹೇಳಿ ಜಪ ಮಾಡ್ತಾನ. ಆದಿ ಮಧ್ಯ ಅಂತಿ ನಿಜ ಬೀಜ ಓಂಕಾರ ಪ್ರಹ್ಲಾದ ಅಂಬರುಸಿ ಮಾಲ್ಲ ನಿರ್ಧಾರ, ಇವರೆಲ್ಲರೂ ಇದನ್ನ ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ಕೊಂಡು ಬಿಟ್ಟಾರ. ಎಲ್ಲಾ ಕಡೆ ಇದ್ದಾನ. ಭುಕ್ತಿ ಮುಕ್ತಿ ಸುಖದಾಯಕ ಸಾಚಾರ ಪತಿತ ಜೀವ ಅಜ್ಞಾನ ತರಲೇ ಅಪಾರ. ಅಜ್ಞಾನಿಯೊಳಗೂ ಇದ್ದಾನ, ಸುಜ್ಞಾನಿಯೊಳಗೂ ಇದ್ದಾನ, ಎಲ್ಲದರೊಳಗೂ ಇದ್ದಾನ. ಏನ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಿ. ಅವ್ರ ಶಿಷ್ಯರು ನದಿ ಜಳಕಕ್ಕೆ ಹೋದ್ರಂತ, ಪ್ರವಚನ ಕೇಳಿದ್ರು, ಎಲ್ಲದರೊಳಗೆ ಇದ್ದಾನ ಭಗವಂತ ಅಂತೇಳಿ ಅವರು ಹಿಂಗೆ ಹೇಳಿದ್ರು. ಈ ಒಂದು ಶ್ಲೋಕದ ಪ್ರಕಾರ ಸ್ನಾನ ಮಾಡಿ ಬರುವತ್ನ್ಯಾಗ ಎದುರಿಗೆ ಒಂದು ಮದ ಏರಿದು ಆನೆ ಓಡ್ಕೋತ ಬಂತಂತ. ಬಂದು ಕೂಡಲಿ ಎಲ್ಲಾ ಮಂದಿ ಇವ್ರ ಜೋಡಿ ಇದ್ದವ್ರೆಲ್ಲಾ ಶಿಷ್ಯರು ಚಲ್ಲಾಪಿಲ್ಲಿ ಆಗಿ ಓಡಿ ಹೋದ್ರು. ಇವನಂತ ಗುರುಗಳು ಹೇಳ್ಯಾರ, ಇದ್ರಾಗು ಆನೆ ಒಳಗೆ ಎಲ್ಲದ್ರಾಗ ಇದ್ದಾನಂದ್ರ ಮತ್ ಈ ಮದ ಏರಿದ ಆನೆ ಒಳಗೆ ಇಲ್ಲ ಅಂತಂದವ್. ಅದಕ್ ಮತ್ ದೇವರೇ ಇದ್ದಂದ್ರ ನನಗೇನ್ ಮಾಡ್ತಾನ, ದೇವ್ರ ಅಂದ್ರೆ ಯಾರಿಗಾರ ಇದು ಮಾಡಿ ಅನ್ನಂತೆ ಹಿಂಗೆ ನಿಂತ ಏನ್ ಸ್ವಾಂಡಿಲೆ ಅವ್ ಮ್ಯಾಲ ಮಾವುತ್ ಕೂತಿದ್ದೆ, ಸರಿಯೋ ಸರಿಯೋ ಹುಚ್ಚಗತ್ತೆ ನಿಂದ್ರಿ ಬೇಡ ಸರಿ ಅಂತ ಅವ್ ಕೈ ಮಾಡ್ತಿದ್ದ. ಇವೇನಲ್ಲಿ ಹಿಂಗೆ ನಿಂತ ಸ್ವಾಂಡಿಲೆ ಹಾರಿಸಿ ಒಗದ್ ಬಿಡ್ತು ಮುಳ್ಳಾಗ. ಒಂದು ಕೂಡಿ ಎದ್ದು ಬಂದು ಗುರುಗಳಿಗಂದ, ಮಹಾರಾಜ್ರ ನೀವ್ ಹಿಂಗ್ ಹೇಳಿದ್ರಿ ಸುಳ್ಳಾತ್ ನೋಡ್ರಿ ಅದು. ಹಂಗ ಸುಳ್ಳಾತದೋ? ಇಲ್ರಿ ಹಿಂಗಾತ್ರಿ. ಹೌದಪ್ಪ, ಆನಿ ಒಳಗಟ್ಟೆ ಇದ್ದಾನಂತ ನೀ ತಿಳ್ಕೊಂಡಿ, ಮ್ಯಾಲ ಮಾವತ್ತು ಕೂತಿದ್ದಲ್ಲ ನಾನೇ ಕೂತಿದ್ನಲ್ಲಿ, ಸರಿಯೋ ಸರಿಯೋ ಅಂತ ಹೇಳಿದ್ರೆ ನನ್ನೊಳಗೆ ಇದ್ದಾನಂತ ನಿನಗೆ ಅರ್ಥ ಆಗ್ಲಿಲ್ಲ ಅಂತಂದ್ರು. ಅದಕ್ಕ ಎಲ್ಲರಿಗೂ ಇದ್ದಾನ. ಅದಕ್ಕ ಇವರೆಲ್ಲರೂ ಪ್ರಹ್ಲಾದ ಆಗ್ಲಿ ಅಂಬಋಷಿ ಆಗ್ಲಿ ಇವರೆಲ್ಲರೂ ಈ ರೀತಿ ದಿವಸೇ ದಿವಸ ವ್ಯರ್ಥ ಜಾತ ಸಂಸಾರ. ಅದಕ್ಕೆ ದಿವಸ ಪ್ರತಿ ದಿವಸ ನಮ್ ಸಂಸಾರ ವ್ಯರ್ಥ ಹೋಗ್ಲಿಕ್ಕತ್ತದ, ಕ್ಷಣಗಳು ವ್ಯರ್ಥ ಹೋಗ್ಲಿಕ್ಕತ್ತಾವ. ಆಯುಷ್ಯ ಖಾತೋ ಕಾಲ ಸಾವಧಾನ, ಕ್ಷಣೋಕ್ಷಣಿ ಹಾಚಿ ಕರಾವ ವಿಚಾರ ತರಾವ ವ್ಯಾಪಾರ ಭವ ಸಿಂಧು. ಈ ಭವಸಾಗರ ದಾಡ್ಸು ಸಂಬಂಧ ವಿಚಾರ ಮಾಡ್ರಪ್ಪ, ಪ್ರತಿ ಕ್ಷಣನು ಸಾವಿನ ಕಡೆ ಹೋಗ್ಲಿಕ್ಕತ್ತದ ಅಂತೇಳಿ ತುಕಾರಾಮ್ ಮಹಾರಾಜರಂತಾರ. ಬಾಪರ ಕುಮಾದೇವಿಯವರ ವಿಠ್ಠಲಾಚ ಆಧಾರ. ಅದಕ್ಕ ಸದ್ಗುರುನಾಥನ ನಾಮದ ಆಧಾರದಿಂದ ಅಗದಿ ನಿರಾಧಾರಕ್ಕೋ ಆಧಾರ ಏಕರಾಮನಾಮ ಅಂತ. ಯಾರು ನಿರಾಧಾರ, ಎಲ್ಲರ ಮೇಲೆ ಆಧಾರ ತಪ್ಪಿಸ್ಕೊಂಡು ಕೇವಲ ಸದ್ಗುರುನಾಥ್ ನನಗೊಬ್ಬ ಆಧಾರ ಅಂತ ಯಾರು ಬದುಕ್ಯಾರಲ್ಲ ಅವ್ರನ್ನ ಪೂರ್ಣ ದಂಡಿಗೆ ಹೋಗಿ ಮುಟ್ಟಿಸಿಬಿಟ್ಟಂತಾನೆ ಕೈ ಹಿಡ್ಕೊಂಡು ಭಗವಂತ. ಅದಕ್ಕ ಆ ಸದ್ಗುರುನಾಥನ ಒಂದ ಮೇಲೆ ಅಖಂಡ ಶ್ರದ್ಧೆಯನ್ನಿಟ್ಟ ಅನನ್ಯ ಭಾವದಿಂದ ಭಕ್ತಿ ಮಾಡಿ ಅವನು ನೀಡಿದಂತ ಅವನ ಸ್ವರೂಪನೇ ಆಗಿರುವಂತಹ ನಾಮಸ್ಮರಣೆಯನ್ನ ಮಾಡಿ ನಾವು ನೀವುಗಳೆಲ್ಲ ಇದೇ ಇದ್ರಾಗ ಮುಕ್ತಿ ಹೊಂದೋಣು, ಅಥವಾ ಇದೇ ಇದ್ರೊಳಗೆ ನಾವು ಜನ್ಮ ಮಾಡೋ ಚಕ್ರದ ಬಿಡುಗಡೆ ಆಗುವಂತ ಪರಮಾನಂದದ ಪ್ರಾಪ್ತಿ ಮಾಡ್ಕೋಣ ಅಂತ ಹೇಳ್ಕೊತ ಇನ್ನ 76ನೇ ಶ್ಲೋಕ 76ನೇ ಶ್ಲೋಕದೊಳಗೆ ನಾವು ಓದೇವಂದ್ರ 76ನೇ ಶ್ಲೋಕದಾಗ ಸಮರ್ಥರು ಏನಂತಾರ ಅಂದ್ರ,
श्री नवे कर्म ना धर्म ना योग काही, नवे कर्म ना धर्म ना योग काही, नवे भोग ना त्याग ना सांग पाही, म्हणे दास विश्वास नामी धरावा, प्रभाते मनी राम चिंतित जावा. श्रीराम. नवे कर्म ना धर्म ना योग काही, नवे भोग ना त्याग ना सांग पाही, म्हणे दास विश्वास नामी धरावा, ಪ್ರಭಾತೆ ಮನಿ ರಾಮ ಚಿಂತಿತ ಜಾವ ಅನ್ನುವಂತಹದ್ದು ಇದು 76ನೇ ಶ್ಲೋಕದ. ಇದರ ಅರ್ಥ ಇಷ್ಟೇ, ಜಗತ್ತಿನೊಳಗ ಎಷ್ಟೋ ಯೋಗಿಗಳು ಆಗಿ ಹೋಗ್ಯಾರ, ಪಂಡಿತರುಗಳು ಆಗಿ ಹೋಗ್ಯಾರ, ಧರ್ಮನಿಷ್ಠರುಗಳು ಆಗಿ ಹೋಗ್ಯಾರ, ತ್ಯಾಗಿಗಳು ಆಗಿ ಹೋಗ್ಯಾರ, ದಾನಿಗಳು ಇದ್ದಾರ. ಅವರೆಲ್ಲರೂ ಏನಪ್ಪಾ ಅಂದ್ರ ತಮ್ಮ ಕೀರ್ತಿಯನ್ನ ಅವರವ್ರ ಒಂದು ಕಾರ್ಯದೊಳಗೆ ಇದು ಮಾಡ್ಕೊಂಡಾರ. ಅಂದ ಮಾತ್ರಗ ಅವ್ರಿಗೆ ಪರಮಾರ್ಥ ತಿಳಿದ ಅಂತ ತಿಳ್ಕೊಬೇಡ್ರಿ ಅಂತಾರ. ಇವರೆಲ್ಲಾ ನಾವು ಮಾಡೇವಂತಂದ್ರ ಅದಕ್ಕೆ ಅವ್ರಂದ್ರು ನವೇ ಕರ್ಮ, ನೀ ಕರ್ಮ ಯೋಗದೊಳಗೆ ನೀವು ಹೋದೆ ಅಂದ್ರೆ ಎಲ್ಲಿಯಾದ್ರೂ ಕಲಿಯುಗದೊಳಗ ಕರ್ಮ ಯೋಗ ಸಫಲ ಆಗೋದು ಬಹಳ ಕಠಿಣ ಅದ ಅಂತಾರ. ಯಾಕಂದ್ರ ಕರ್ಮಯೋಗ ಇಷ್ಟು ಸೂಕ್ಷ್ಮದ, ಮಾಡುವತ್ನ್ಯಾಗ ಸ್ವಲ್ಪ ಬದಲಾದ್ರೂ ಸಹಿತ ಅದರಿಂದ ಮತ್ತಷ್ಟು ಇದನ್ನೇ ಆಗ್ತದೆ ಹೊರತಾಗಿ ನಿನಗೆ ಫಲಪ್ರದ ಮಾಡುದಿಲ್ಲ. ಕರ್ಮಯೋಗದ, ಜ್ಞಾನ ಯೋಗದ, ಆಮೇಲೆ ಭಕ್ತಿ ಯೋಗದ, ರಾಜಯೋಗದ, ಆಮೇಲೆ ಇನ್ನ ನಾನಾ ಥರಿ ಯೋಗಗಳು. ಯೋಗ ಅಂದ್ರೆ ಏನು? ಭಗವಂತನ ಜೋಡಿ ಕೂಡುದು ಯೋಗ. ಅದು ಈ ಪ್ರಕಾರ ಜನರೆಲ್ಲರೂ ನಾನಾ ರೀತಿ ಕರ್ಮ ನಾ ಧರ್ಮ, ನೀ ಧರ್ಮದಿಂದ ಬಹಳ ನಡೀತೇನಂದ್ರು ಸಹಿತ ನಿನಗ ಪರಮಾತ್ಮನ ಅಸ್ತಿತ್ವದ ಅರಿವು ಆಗ್ತದ ಅಂತ ಹೇಳಿಕ್ ಬರುದಿಲ್ಲ ಅಂತ ಅವರು. ಯಾಕಂದ್ರ ಪರಮಾರ್ಥದ ಅರ್ಥ ಆಗ್ಬೇಕಾಗಿತ್ತು ಅಂದ್ರ, ಶುದ್ಧ ಜ್ಞಾನ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರ ಅದು ಕೇವಲ ಸದ್ಗುರುವಿನ ಮುಖದಿಂದ ಆಗ್ತಾ ಹೊರತಾಗಿ ನಾನೇನಾದ್ರೂ ಗ್ರಂಥಗಳನ್ನು ಓದಿ ತಿಳ್ಕೊತೀನಿ, ಧರ್ಮದಿಂದ ನಡೀತೀನಿ, ಏನೇ ನೀ ನಡಿ, ಧರ್ಮದಿಂದಲೇ ನಡಿ, ಕರ್ಮವನ್ನರೇ ಮಾಡು, ಅಥವಾ ಯೋಗ ಸಾಧನೆಗಳನ್ನಾದ್ರೂ ಮಾಡು. ಇದ್ರಾಗೆ ಅಷ್ಟಾಂಗ ಯೋಗ ಅಂತ ಬರ್ತದ್ರಿ. ಇದ್ರಾಗ ನಾಮ ಸಾಧನೆಯೊಳಗ ಅಷ್ಟಾಂಗ ಯೋಗ ಅಂತ ಬರ್ತದ. ಅಷ್ಟಾಂಗ ಯೋಗ ಅಂದ್ರ ಈ ಎಲ್ಲಾ ಅಷ್ಟ ಅಂಗಗಳನ್ನು ಕ್ಲೀನ್ ಮಾಡ್ಕೊಂಡು ನಾಮಸ್ಮರಣೆ ಮಾಡೋದು. ಆ ಅಷ್ಟಾಂಗ ಯೋಗದ ಗುಂಗಿನೊಳಗೆ ಇದ್ದವ್ರು ಅಂತಾರ, ನಮ್ಮಂತವ್ರಿಗೆ ಹಿಂಗ್ ಮಾಡಿದ್ರ ಆಗ್ತಾನ. ಅಷ್ಟಾಂಗ ಯೋಗ ಮೊದಲು ಸಾಧಿಸ್ಬೇಕು ಅಂತಾರ. ಏನು ಸಾಧಿಸಿದ್ರು ಸಹಿತ ಗುರುಕೃಪಾ ಇರ್ಲಿಕ್ಕಂದ್ರ ನಾಹಿ ಆತ್ಮಜ್ಞಾನ. ಗುರುಕೃಪೆ ವಿನ ನಾಹಿ ಆತ್ಮಜ್ಞಾನ. ವಾವುಗಾತೋ ಸೀಣ ಸಾಧನ ಅಂತ, ನೀ ಬೇಕಾದಷ್ಟು ಸಾಧನ ಮಾಡು ಏನ್ರಿ. ಅದಕ್ಕೆ ಅವ್ರಂತಾರ, ನೀ ಬೇಕಾದಷ್ಟು ದಡಪಡ ಮಾಡು, ಸಾಧನ ಮಾಡು, ಬೇಕಾದಷ್ಟು ಶ್ರಮ ತಗೋ, ತೀರ್ಥ ಯಾತ್ರೆಗಳು ಮಾಡು, ಯೋಗ ಸಾಧನೆಗಳನ್ನು ಮಾಡು, ಅಷ್ಟಾಂಗ ಯೋಗಗಳನ್ನು ಮಾಡು, ಏನೇ ಮಾಡಿದ್ರು ಸಹಿತ ನಿನ್ನ ಗುರುವಿನ ಕೃಪಾ ನಿನಗಾಗ್ಲಿಲ್ಲ ಅಂದ್ರ ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ನಿನಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಎಲ್ಲೆಲ್ಲಿ ಅಡಿಗ್ಯಾನೋ ಅಂತ ತಿಳಿಲಿಕ್ಕೂ ಸಾಧ್ಯ ಇಲ್ಲ ಅಂತ. ಎಲ್ಲಿದಪ್ಪ ಹಂಗಾರ ಪರಮಾರ್ಥದ ಗುಹ್ಯ ಅಂದ್ರ ನವೇ ಕರ್ಮ. ನಾವು ಭಯಂಕರ ಕರ್ಮದಾಗ ಏನ್ರಿ, ಭಯಂಕರ ಯೋಗ ಯಾಗ ಅದನ್ನ ಯಜ್ಞಗಳು ಮಾಡ್ತೀವಿ, ಮಂತ್ರ ಎಲ್ಲ ಏನ್ ಅನ್ನೋದ್ರಾಗೆ ಸ್ವಲ್ಪ ಫರಕಾಗಿದ್ರು ಸಹಿತ ಅದು ಅಪಾರ್ಥ ಆಗಿ ಹೋಗ್ತದೆ. ಅಷ್ಟೇನ್ ಸರಳ ಇಲ್ಲ ಕಲಿಯುಗದೊಳಗ. ಅದಕ್ಕೆ ಏನ್ ಮಾಡಿದ್ರು, ಉಳಿಕಿದ ಯುಗದೊಳಗ ಯೋಗ ಯಾಗ ಅವೆಲ್ಲ ಇದ್ದು ಪೂಜಾದಿಗಳು. ಈ ಕಲಿಯುಗದಾಗ ಏನಿಲ್ಲ, ಕೇವಲ ಭಗವಂತನ ನಾಮಸ್ಮರಣೆ ಮಾಡಿಬಿಟ್ರೆ ಸಾಕಂತಾರ. ಯಾಕಂದ್ರ ಅಷ್ಟೇ ಸಾಧಿಸ್ಲಿಕ್ಕೆ ಸಾಧ್ಯದ, ಉಳ್ಕಿದ್ದೇನು ಸಾಧಿಸುದಿಲ್ಲ. ಆಯುಷ್ಯನ ಕಡಿಮೆ, ಅದನ್ನ ತಿಳಿಸಿ ಹೇಳೋರು ಕಡಿಮೆ, ಅದನ್ನ ಮಾಡಿಸುವಂತ ಗುರುಗಳು ಏನಪ್ಪಾ ಅಂದ್ರ ಹಿಂಗೆ ಏನಪ್ಪಾ ಪರಿಪೂರ್ಣ ಇದು ಆಗ್ತಾ ಹೇಳ್ತಾರ ಅಂತೇಳಿ ಹಿಂಗೂ ಇಲ್ಲ. ಯಾಕಂದ್ರ ಈಗೆಲ್ಲನೂ ಅಷ್ಟೊಂದು ಪರಿಪೂರ್ಣತಾ ಅನ್ನುವಂಥದ್ದು, ಆ ಪವಿತ್ರತಾ ಅನ್ನುವಂಥದ್ರ ಕೊರತೆಂತೂ ಈ ಕಲಿಯುಗದಾಗ ಬಹಳ ಅದ. ಸಂಘದೋಷದಿಂದ ಎಲ್ಲಾನು ಮಾಡ್ತೇವೆ ಕರೆ. ನಾವು ಹಿಂದಕ್ಕ ಮತ್ತೆ ಈಗ ನೋಡಿದೇವಂದ್ರೆ ಎಷ್ಟು ಫರಕ್ ಅದ ಅಂತೀರಿ ನೀವು. ಈಗ ನೋಡ್ರಿ, ಹಿಂದಕ್ಕೆ ಎಷ್ಟು ಮಡಿ ಇದರಿಂದನೇ ಅವ್ರು ಆಚಾರ್ಯರು ಬಂದು ಎಲ್ಲಾ ಮಾಡಿಸ್ತಿದ್ರು. ಈಗ ಹಂಗಿಲ್ಲ, ಬರ್ತಾರ ಸರಾಸರ ಇವನ್ ತೆಗಿತಾರ, ಮಾಡಿಬಿಡ್ತಾರ. ಅವನ್ನೆಲ್ಲ ನೀವು ವಿಚಾರ ಮಾಡಿದೇವ ಅಂದ್ರೆ ನಾವು ಆ ಪವಿತ್ರತಾ ಕಲಿಯುಗದಾಗ ಸಾಧಿಸ್ಲಿಕ್ಕೆ ಸಾಧ್ಯನೂ ಇಲ್ಲ ಅವ್ರಿಗೆ. ಅವ್ರದ್ದು ಏನ್ ತಪ್ಪಲ್ಲ. ಅದಕ್ಕೆ ಎಲ್ಲ ಬಿಡ್ರಲ್ಲಪ್ಪ, ಸುಮ್ಮನೆ ನಾಮಸ್ಮರಣೆ ಮಾಡಿಬಿಡ್ರಲ್ಲ. ಏನ್ ಜನ ಏನ್ ಪ್ರಯತ್ನ ಮಾಡಿದ್ ಹೇಳ್ರಿ? ಬರೀ ನಾಮಸ್ಮರಣೆ, ವಿಠಲ ವಿಠಲ ವಿಠಲ, ಹಗಲ ರಾತ್ರಿ ವಿಠಲ ವಿಠಲ ಅಂತಿದ್ಲು. ಹೆಂಡಿ ತರ್ಲಿಕ್ಕೆ ಹೋದಾಗ ವಿಠಲ್ನೇ ಅವ್ರ ಜೊತೆ ಜೋಡಿ ಬರ್ತಿದ್ದ.
ಕುಳ್ ಹಚ್ಚಲಿಕ್ ಹೋದಾಗು ವಿಠಲ್ನೇ ಬರ್ತಿದ್ದ. ಬರ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೈಸ್ಕೋತಿದ್ದ ಈಕಿ ಕೈಲೆ. ಏನು ಮಾಡ್ತಿದ್ಲು, ಬರೇ ವಿಠಲ ವಿಠಲ ವಿಠಲ. ಬಾ ಕೆಟ್ಟಿಗೆ ಸಿಟ್ ಲೇಟ್ ಆತಂದ್ರೆ ವಿಟ್ಯಾ ಅಂತಂತಿದ್ಲು. ಏನ್ ಆಕಿ ವಿಟ್ಯ ಆದ್ರೂ ನಗ್ತಿದ್ದ, ವಿಠಲ ಆದ್ರೂ ನಗ್ತಿದ್ದ. ಆಕಿ ಜೊಟಿ ಕಟ್ಗಿ ತರ್ಲಿಕ್ ಹೋಗ್ತಿದ್ದ. ಕಟ್ಗಿ ತರ್ಲಿಕ್ ಹೋದ್ರೆ ಜನಾಬಾಯಿ ಹೊರಿ ಅವನ ಮೇಲೆ ಹೊರಸಾಕಂತ್ರಿ. ಕಟ್ಗಿ ಏನ್ ಕಡ್ದದು ಅದು ಈ ಗಂಟ ಅವನ ಮೇಲೆ ವಿಠಲ್ ಮೇಲೆ ಹೊರಸಾಕಿ ಒಂದ್ ಹಗ್ಗ ತಗೊಂಡ್ ಸೊಂಟ ಕಟ್ಟಿ ಹಿಂದ್ ಕೈಯಾಗ ಹಿಡ್ಕೊಂಡ ಹಂಗ ಕುದುರೆ ಹೊಡಿತಿರ್ತಲ್ಲ, ಎತ್ತ ಕುದುರೆ ಹಂಗ ಹೊಡಿತಿದ್ಲಂತಕಿ. ಹೊಡಿಬೇಡ ಜನಿ, ಹೊಡಿಬೇಡ ಜನಿ, ಹೋಗ್ತಾನಂದ್ರು ಸಹಿತ ಹ ಲಘು ನಡಿ ಲಘು ನಡಿ ಅಂತೇಳಿ ಆ ರೀತಿ ಮಾಡ್ತಿದ್ಲಂತ ಜನಾಬಾಯಿ. ಇಷ್ಟ ಆಕಿ ಆಳಿನ ಆಳಾಗಿ ದುಡಿಲಿಕ್ಕೆ ಆಕಿಗೆ ಹೇಳಲ್ ಹಾಕ್ತಿದ್ದ, ಎಣ್ಣೆ ಹಚ್ತಿದ್ದ, ತಲಿ ಹಿಕ್ಕತ್ತಿದ್ದ. ಇವನ್ನೆಲ್ಲಾ ವಿಠಲೆ ಮಾಡ್ತಿದ್ದಂದ್ರೆ ಯಾವ ಕಾರಣಕ್ಕಂದ್ರೆ ಏನು ಮಾಡ್ತಿದ್ದಿಲ್ಲ ಆಕಿ. ಇವ್ಯಾವ ಕರ್ಮ ಧರ್ಮ ಯೋಗ ಇವ್ಯಾವನು ಮಾಡ್ತಿದ್ದಿಲ್ಲ. ಆಮೇಲೆ ನವೇ ಭೋಗ, ಏನ್ ತಿನ್ನೋದು ಬಿಟ್ಟಿದ್ದಿಲ್ಲ, ಉಣದು ಬಿಟ್ಟಿದ್ದಿಲ್ಲ. ಏನ್ ಅಲ್ಲೇ ಗುಡ್ಸಲ ಹಾಕೊಂಡಿದ್ಲು. ಇವ್ರ ಅಕ್ಕ ಊಟ ಮಾಡಿದ ಮೇಲೆ ಅರ್ಧ ತಿಂದ ಮೇಲೆ ಸರ್ಸಿದ್ರ ಅದನ್ನೇ ತಿಂತಿದ್ಲು. ಇರ್ಲಿಕ್ಕಂದ್ರ ಇದ್ ಹಿಟ್ಟು ತಗೊಂಡ ಬೀಸಿದ ಮೇಲೆ ಏನ್ ತಳಗ್ ಉಳಿತಿತ್ಲ ಆ ಹಿಟ್ಟು ತಗೊಂಡ್ ನಾದ್ಕೊಂಡ್ ಬಕ್ರಿ ಮಾಡ್ಕೊಂಡ್ ತಿಂತಿದ್ಲು. ಅಲ್ಲಿ ರುಕ್ಮಿಣಿ ಬೇಕಾದಂತ ಏನಪ್ಪಾ ಅಂದ್ರ ಅಂತ ಒಂದು ಪಕ್ವಾನಗಳನ್ನ ಮಾಡಿ ಹಾಕ್ಲಿಕ್ಕೆ ಹತ್ತಿದ್ರು ಸಹಿತ ಪಾಂಡುರಂಗ ಅಂತಿದಂತ, ಇಲ್ಲ ನಾ ಜನಿ ಮನಿಗೆ ಹೋಗ್ತೀನಿ ಊಟಕ್ಕಂತ. ಏನಿತ್ತು ಹೇಳ್ರಿ ಇಲ್ಲಿ. ಆದ್ರ ಆಕಿ ಮಾಡುವಂತಹ ನಾಮ ಏನದಲ್ಲ ಅದು ವಿಠಲಮಯ ಆಗಿಬಿಟ್ಟಿದ್ಲ. ಆಕಿ ವಿಠಲಮಯ ಆಗಿಬಿಟ್ಟಿದ್ಲ. ಹಂಗ ನಾಮಸ್ಮರಣೆ ಹೆಂಗದ ಅಂದ್ರ ನಾಮಕ್ಕಾಗಿ ಭಗವಂತ ಆಳಾಗಿ ದುಡ್ದಾನ ಅಂದಾಗ ಇವತ್ರಿ ಎಲ್ಲಾ ಬೆಂಗುಡಿಗೆ ಯಾಕೆ ನೀವು ಬಹಳ ಗದ್ಲಕ್ ಹಾಕೋತೀರಿ ಅಂತಾರ ಅವ್ರ ಸಮರ್ಥರು. ಯಾಕಂದ್ರ ಇವನ್ ಏನ್ ಮಾಡಿದ್ರು ಆತ್ಮಜ್ಞಾನ ಅನ್ನುವಂಥದ್ದು, ಪರಮಾರ್ಥ ಅನ್ನುವಂಥದ್ದು ಸದ್ಗುರು ಕೃಪೆ ಒಳಗದ, ಸದ್ಗುರುಗಳು ತಿಳಿಸಿ ಹೇಳುವುದ್ರಾಗದ ಅಂದಾಗ ಇವನ್ನೆಲ್ಲಾ ಮಾಡಿನ ಸಾಧಿಸ್ಕೋತೀನಿ ಅಂತೇಳಿ ನೀವು ಅದಕ್ಕೆ ಯಾಕೆ ಗಂಟೆ ಬೀಳ್ತೀರಿ? ಅದಕ್ಕ ಅವೆಲ್ಲ ನೀ ಮಾಡ್ಲಿಕ್ಕೆ ಹೋದ್ರು ಸಹಿತ ಸರಿಯಾಗಿ ಆಗುದಿಲ್ಲ, ಹೆಚ್ಚು ಕಡಿಮೆ ಆಗ್ತಾವ. ನೀ ನಾಮಸ್ಮರಣೆ ಮಲ್ಕೊಂಡರೆ ಮಾಡ, ಕೂತರೆ ಮಾಡಿ ಭಗವಂತನೇ ಅಂತ ನೀ ಹೆಂಗ್ ಮಾಡಿದ್ರು ನನಗ್ ಸಂತೋಷ ಅದ ಅಂತ. ಮತ್ ಇಷ್ಟು ಸರಳ ಇದ್ರು ಯಾಕೆ? ಸರಳ ಇದ್ದದ್ ನಾವು ಮಾಡ್ಲಿಕ್ಕೆ ಒಲ್ಲೆ ಆಗ್ತದ್ರಿ. ಬಿರಿ ಇದ್ದದ್ದು ಅಗದಿ ನೋಡ್ರಿ ನೀವು. ಏನ ಸರಳ ಇರ್ತದ. ಈಗ ನಮ್ ಪ್ಲೇಟ್ನಾಗ ಹಾಕಿ ಕೊಡ್ತಾರ, ಸರಳ ಹಿಂಗ 5 ಬಟ್ ಮಾಡ್ಯಾನ ಭಗವಂತ. ಅದು 5 ಬಟ್ಟಿ ಒಂದ ಅಳತೆ ಮಾಡಿದ್ದಂತ ತಿಳ್ಕೊರಿ ನೀವು. ಏನು ಹಿಡಿಲಿಕ್ಕೆ ಬರ್ತಿದ್ದಿಲ್ಲ. ಸುಮ್ಮ ಇವೆಲ್ಲ ಒಂದ್ ಹೆಚ್ಚು ಕಡಿಮೆ ಹಿಂಗೆಲ್ಲಾ ಮಾಡಿ ಮತ್ತೆ ಅದಕ್ಕೊಂದ್ ಅಗದಿ ಸಪೋರ್ಟ್ ಆಗಿ ಈ ಬಟ್ ಇಟ್ಟಾನ. ನೀವ್ ನೋಡ್ರಿ, ತುತ್ತು ತಗೋರಿ, ಹಿಡೀರಿ, ತಿನ್ರಿ. ಮತ್ತ 5 ಬಟ್ನಿಯೊಳಗ ಅಮೃತ ಬಟ್ ಒಂದದ. ಅದ್ ನೀವ್ ತಿಂದ್ರಿ ಅಂದ್ರ ನಿಮ್ ಇದ್ರ ಜೋಡಿ ಅನ್ನದ ಜೋಡಿ ಅಮೃತನು ಹೋಗ್ತಿರ್ತದ. ಅದ್ನ ಬಿಡುದು, ಚಮಚೆ ತಗೊಂಡ್ ತಿನ್ನೋದು. ಚಮಚೆ ತಗೊಂಡ್ ಹೀಗ್ ಅಂತೇಳಿ ಮತ್ತ ಅದ್ರ ಈಗ ಅದನ್ನ ಮತ್ ನಾಟ ಇದು ಮಾಡ್ಕೊತ ಮ್ಯಾಗಿ ಅಂತ ಬರ್ತಾವ ನೋಡ್ರಿ. ಈಗ ಅವು ಹಿಂದಕ್ ಅವು ಇಷ್ಟಿಷ್ಟು ಉದ್ದಿರ್ತಾವು. ಅವ್ ತಗೊಂಡ್ ಇದು ಮಾಡ್ಕೊಂಡು ಉರ್ಸ್ ಅಂತ ಒಳಗ ಉಸಿರ್ಜ್ ಹಾಕೊಂಡು ಅವ್ರು ಸರಿಸ್ಕೊಂಡು ಹೊರ. ಅಂದ್ರೆ ಎಷ್ಟರೆ ನಮ್ಮಂತಲೇ ಅಜ್ಞಾನ ಆವರಿಸಿದಂದ್ರ ಸರಳ ಕೊಟ್ಟನ ಭಗವಂತ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು ಅಂತ. ಅದಕ್ಕ ಇವನ್ನೆಲ್ಲಾ ಎದಕ್ಕೂ ಅದಕ್ಕೂ ಇದು ಇಲ್ಲಪ್ಪ. ಪರಮಾರ್ಥ ಅನ್ನುವಂಥದ್ದು ಕೇವಲ ನಾಮಸ್ಮರಣೆ ಮಾಡೋದ್ರಿಂದ ಮಾತ್ರ ನಿಮಗೆ ಸಾಧಿಸ್ತದ ಅಂತಾರ ಸಮರ್ಥ. ನೀವು ಯಾರು ತುಕಾರಾಮ್ ಮಹಾರಾಜರನ್ನ ತಗೋರಿ, ಜ್ಞಾನೇಶ್ವರ ಮಹಾರಾಜರನ್ನ ತಗೋರಿ, ಆಮೇಲೆ ಜನಾಬಾಯಿನರೇ ತಗೋರಿ, ಆಗಿ ಹೋದಂತ ಸಂತರು, ಸದ್ಗುರುಗಳು, ಶಿಷ್ಯರು ಇವರೆಲ್ಲರೂ ಏನ್ ಮಾಡಿದ್ರು ಅಂದ್ರ ಭಗವಂತನ ನಾಮಸ್ಮರಣೆಯನ್ನೇ ಮಾಡಿದ್ರು. ಅಂದಾಗ ನಾವ್ಯಾಕೆ ಮತ್ತ ಇದನ್ನ ಮಾಡಿ ಹೈರಾಣ ಆಗ್ಬೇಕು ಹೇಳಿ? ಗಾಳಿ ಗುದ್ದಿ ಮೈ ನೂಸ್ಕೊಂಡ್ರಂತ. ನಮ್ ಕಡೆ ಒಂದು ಇದು ಅದ ನೋಡ್ರಿ, ಗಾಳಿ ಹೋಗ್ತಿರ್ತ, ಅದಕ್ಕೆ ಗುದ್ದಲಿಕ್ಕೆ ಹೋದ್ರೆ ನಿನ್ನ ಮೈನೇ ನೂಸ್ತದ, ಮತ್ತೊಂದ್ ಏನಾಗುದಿಲ್ಲ. ಅದು ಹೌದಲ್ರಿ? ಅದಕ್ಕ ಸುಮ್ನೆ ಹೈರಾಣ ಆಗ್ಬೇಡ್ರಪ್ಪ ಅಂತೇಳಿ ಅವ್ರಂದ್ರು. ನವೇ ಕರ್ಮ ನಾ ಧರ್ಮ ನಾ ಯೋಗ ಕಾಯಿ, ನವೇ ಭೋಗ ನಾ ತ್ಯಾಗ. ಬಾಳ್ ಬಿಟ್ಟು ಹೋಗೋದ್ರಿಂದನೇ ಭಗವಂತ ಸಿಗ್ತಾರಂತೀರೇನ್ ನೀವು? ಯಾಕ್ರಿ ಪ್ರಸಾದ್? ಸಂಸಾರ ಬಿಡ್ಬೇಕಂತಾರಂತೆ, ಬಿಟ್ಟು ಹೋದ್ರಿ ಅಂತ ತಿಳ್ಕೋರಿ ನೀವು. ಬಿಟ್ಟು ಹೋದ್ರು ಸಹಿತ ವೈರಾಗ್ಯ ಹೆಂಗಿರ್ಬೇಕಂದ್ರ ವಿವೇಕಯುಕ್ತ ವೈರಾಗ್ಯ ಇರಬೇಕು. ಹಂಗೆ ಒಮ್ಮೆ ವೈರಾಗ್ಯ ಬಂದು ಹೋಗ್ಬಿಡ್ತಾರ ಕೆಲವೊಬ್ರು. ಹಿಮಾಲಯಕ್ಕೆ ಹೋದಂತ ಒಬ್ಬ ವಕೀಲ್ ಇದ್ದಂತವ, ಒಮ್ಮೆ ಅವಾಗ ಏನೋ ವೈರಾಗ್ಯ ಬಂತು, ಹಿಮಾಲಯಕ್ಕೆ ಹೋಗಿ ತಪಸ್ಸರ್ ಮಾಡ್ಬೇಕಂತ ಎಲ್ಲ ಅರಬಿಗಿರಿಬಿ ತೆಗೆದು ಒಂದ್ ತೊಟ್ಟು ಸುತ್ತಕೊಂಡು ಕೂತಂತಾನೆ ಹಿಮಾಲಯದಾಗ ಇದು ಮಾಡ್ಕೋತ. ಒಂದ್ 7-8 ವರ್ಷ ಹೋಗಿತ್ತಂತ.
ಒಮ್ಮೆ ಹಿಮಾಲಯ ಕಡೆ ಈ ಅವ್ರ ಊರನ್ನ ಅವ್ರು ಹೋದ್ರಂತ ಕಡೆ. ಹೋದವ್ರೆಲ್ಲ ಯೋಗಿಗಳು ಯಾರ್ಯಾರಿದ್ದಾರೆ ನೋಡ್ಬೇಕಂತ ಅವ್ರ ದರ್ಶನ ತಗೋಬೇಕಂತ ಹೋದಂತ ಇವ್ ಕೂತಿದ್ದಲ್ಲ ಆ ಊರನ್ನ ವಕೀಲಲ್ಲಿ ಹೋದವ. ಅವ್ನು ನೋಡಿದ ಈ ಮಂದಿ ಎಲ್ಲ ನಮ್ಮೂರ್ದ ಕಾಣಿಸ್ತದಂತ. ನೋಡ್ರಿ ಇಷ್ಟು ವರ್ಷ ಆದ್ರೂ ಸಹಿತಿನ ಈ ಕಡೆ ಇದು ಹೋಗೇ ಇಲ್ಲ ಅವಾಗ. ಅಂದ ಕೂಡ ಬರ್ರಿ ಅದು ಯಾವ್ರವ್ರು ನೀವು ನಾವು ಇಂಥವ್ರು ಹೌದಾ ಅಂದ ಕೂಡ ಅವ್ರ ಊರನ್ನವ್ರೆ ಇದ್ರು ಅವ್ರು. ಅಂದ ಕೂಡಲೇ ಇವ್ರು ಹೆಂಗ ಆರಾಮಿದ್ದಾರನ ಅವ್ರಂತ ಕೇಳಿದಂತ. ಅಂದ್ರೆ ಇವ್ರ ಮನೆಯವರು ಮಕ್ಕಳು ಏನಿದಾರಲ್ಲ ಇವ್ರ ಮನಿ ಅದಲ್ಲ ಆ ಮಂಡಳಿ ಆ ಮಂಡಳಿ ಆರಾಮಿದ್ದಾರಿಲ್ಲ. ಒಳ್ಳೆ ಆರಾಮಿದ್ದಾರಲ್ರಿ ಏನ್ ಮಾಡುದು ಅವನೇ ವಕೀಲ್ ಇದ್ದ ಏನ್ ಬಿಟ್ಕೊಟ್ಟು ಹೋಗ್ಬಿಟ್ಟ ಹಿಮಾಲಯಕ್ಕ. ಅವ್ರು ಆರಾಮಿದ್ದಾರೆ ಅಂತ. ಆರಾಮಿದ್ದಾರ ಅಂದ್ರ ಈ 8-10 ವರ್ಷ ಇಲ್ಲಿ ಬಂದ್ ಹಿಮಾಲಯದಾಗಿದ್ರು ಸಹಿತ ಅವಾಗೇನು ಆತ್ಮಜ್ಞಾನೂ ಆಗ್ಲಿಲ್ಲ, ನಾಮಸ್ಮರಣೆ ಹೊತ್ತಿಲ್ಲ, ವಾಸನೂ ಹೋಗ್ಲಿಲ್ಲ, ವಿಷಯದ ಮೇಲೆ ಆಸೆ ಹೋಗ್ಲಿಲ್ಲ, ಬರೇ ಬಿಟ್ಟನ ಅನ್ನೋದು ಖರೆ ಆತು. ಆದ್ರೆ ಮನಸ್ಸಿಗೆ ಸಮಾಧಾನ ಅನ್ನೋಂಥದ್ದು ಕಳ್ಕೊಂಡಾರ ಅನ್ನೋದು ಇದು ಆತಿಲ್ರಿ. ಅದು ಎದಕ್ ಬಿಡ್ಬೇಕು? ಅದಕ್ಕೆ ಅವ್ರಂತಾರ ನವೇ ಭೋಗ ನಾ ತ್ಯಾಗ ನಾ ಸಾಂಗಪಾಯಿ. ಏನ್ ನೀ ಬಿಟ್ಟು ಹೋಗೋದ್ರಿಂದನೂ ಆಗುದಿಲ್ಲ. ಮಣೆ ದಾಸ ವಿಶ್ವಾಸ ನಾಮೀಧರಾವ. ಸಮರ್ಥರ ದಾಸಬೋಧ ಸಮರ್ಥ ಇದ್ರಾಗ ಅಂದ್ರು ಮಣೆ ಅಂದ್ರೆ ಸಮರ್ಥರು ಹೇಳ್ತಾರ ದಾಸ ಸಮರ್ಥ ರಾಮದಾಸ್ ಮಹಾರಾಜ್ ಹೇಳ್ತಾರ ನಾಮಸ್ಮರಣೆ ಒಳಗೆ ವಿಶ್ವಾಸ ಇಡೋದು. ನಾಮಸ್ಮರಣೆ ನಿನಗ ಸದ್ಗುರುಗಳು ನೀಡಿದಂತ ನಾಮಸ್ಮರಣೆ ಮೇಲೆ ಅಖಂಡ ಶ್ರದ್ಧೆ ನೀಡು. ಇಟ್ಟ ಪ್ರಭಾತೆ ಮನಿ ರಾಮ ಚಿಂತೀತ ಜಾವ. ನಸೀಕಲೆಯದ ಆ ನಾಮದೊಳಗೆ ನಾಮಿ ಇದ್ದಾನಂತ ಹೇಳಿ ಒಂದೇ ಆಸನದಾಗ ಕೂತ್ಕೊಂಡು ನಾಸಿಕಾಗ್ರದ ಮೇಲೆ ದೃಷ್ಟಿ ಇಟ್ಟುಕೊಂಡು ಪರಾಪಶ್ಯಂತಿ ಮಧ್ಯಮ ಈ 4 ಏನಪ್ಪಾ ಅಂದ್ರ ವಾಣಿಯೊಳಗ ಶ್ವಾಸ ಜೋಡಿ ನಾಮಸ್ಮರಣೆ ನೀನು ಮಾಡ್ಕೋತ ಇದ್ದೆ ಅಂದ್ರ ಏನು ಆವಾಗ ನಿನಗ ನಿನ್ನ ಸ್ವರೂಪದ ಒಂದು ಸಾಕ್ಷಾತ್ಕಾರ ಆಗ್ತದ. ನಿನ್ನ ಸದ್ಗುರುಗಳ ಸ್ವರೂಪದ ಸಾಕ್ಷಾತ್ಕಾರ ಆಗ್ತದ. ಅದೇ ವಸ್ತು ಎಲ್ಲದಲ್ಲಿ ತುಂಬೇದ ಅನ್ನುವಂಥದ್ದನ್ನು ನಿನಗ ಸಾಕ್ಷಾತ್ಕಾರ ಆಗ್ತದ. ಆವಾಗ ಮಾತ್ರ ನಿನ್ನಲ್ಲಿರುವಂತ ಅಹಂಕಾರ ಹೋಗಿ ಬ್ರಹ್ಮಾನಂದದ ಒಂದು ಸ್ಥಿತಿ ನಿನಗೆ ಪ್ರಾಪ್ತ ಆಗ್ತದ ಅಂತ ಹೇಳಿ ಈ 2 ಶ್ಲೋಕನ್ಯಾಗೂ ಸಮರ್ಥರು ನಾಮಸ್ಮರಣೆ ಬಗ್ಗೆ ಇಷ್ಟೊಂದು ವಿವರವಾಗಿ ಹೇಳ್ಯಾರ. ಏನು ಮಾಡಬೇಡಪ್ಪ, ಒಟ್ಟಿನ ಮೇಲೆ ಈ 2 ಶ್ಲೋಕನ್ಯಾಗ ಅಂತಾರ ನೀ ಏನೂ ಬೇಡ ನಾಮಸ್ಮರಣೆ ಮಾಡ್ಕೊತ ಇರು ಅಂದಾರ. ಆ ರೀತಿ ನಾವು ನೀವುಗಳೆಲ್ಲ ಸದ್ಗುರು ಕೊಟ್ಟಿದಂತ ನಾಮಸ್ಮರಣೆ ಅಥವಾ ಯಾವ ದೇವರ ನಿಮಗೆ ಇಷ್ಟ ದೇವರಿದ್ದಾರ ಅವ್ರ ನಾಮಸ್ಮರಣೆ ಮಾಡ್ರಿ. ಒಟ್ಟ ಯಾವಾಗಲೂ ನಾಮಸ್ಮರಣೆ ಒಳಗಿದ್ದ ನೀತಿಯನ್ನ ಕಾಯ್ಕೊಂಡ ಎಲ್ಲರ ಅಂತಃಕರಣವನ್ನು ಗೆದ್ಕೊಂಡು ಎಲ್ಲದರೊಳಗೂ ಭಗವಂತ ಇದ್ದಾನಂತ ತಿಳ್ಕೊಂಡು ನಾವು ನಾಮಸ್ಮರಣೆ ಮಾಡ್ಕೊತ ಹೋದೇವು ಅಂದ್ರ ಒಂದಿಲ್ಲ ಒಂದ್ ದಿವ್ಸ ನಮಗ್ ಗುರುಕೃಪಾದಿಂದ ಎಲ್ಲಾ ಕಡೆ ಅವನೇ ತುಂಬ್ಯಾನ ಅನ್ನುವಂಥದ್ದು. ಹೆಂಗ ನಾಮಸ್ಮರಣೆ ಪ್ರಭಾವದಿಂದ ಪ್ರಹ್ಲಾದ ಎಲ್ಲಿ ಬೇಕಾದ್ರೆ ಕಾಣಿಸ್ತಿದ್ದಂತವ್ ನಾರಾಯಣ. ಹಿರಣ್ಯಕಶಿಪು ಅಂದ ಎಲ್ಲಿದ್ದಾನೋ ನಿನ್ ನಾರಾಯಣ ಅಂತಂದವ. ಅದಕ್ಕೂ ಎಲ್ಲಾ ಕಡೆ ಇದ್ದಾನಂತಂದ. ಸಣ್ಣ ಹುಡುಗ ಈ ಕಂಬದೊಳಗಿದ್ದಾನ ಕಂಬನೇ ಗದಾ ತಗೊಂಡ್ ಹೊಡೆದ ಅದ್ರಾಗ ನರಸಿಂಹ ಅವತಾರ ತೊಟ್ಟುಕೊಂಡು ಭಗವಂತೆ ಬರ್ಬೇಕಾದ. ಅಂದ್ರೆ ನಮ್ಮ ಶ್ರದ್ಧಾದ ಮೇಲೆ ಭಗವಂತ ಎಲ್ಲಾ ಕಡೆ ಇದ್ದಾರ ಅನ್ನುವಂಥದ್ದು ಸಾಕ್ಷಾತ್ಕಾರ ನಮಗ ಆಗ್ತದ. ಅದಕ್ಕೆ ಅಖಂಡ ನಾಮಸ್ಮರಣೆ ಮಾಡೋದೇ ಒಂದು ಮುಖ್ಯ ಗುರಿ. ಅದ್ರ ಮೇಲೆ ವಿಶ್ವಾಸ ಇಡ್ರಿ. ಮಣೆ ದಾಸ ವಿಶ್ವಾಸ ನಾಮೀಧರಾವ ಪ್ರಭಾತೆ ಮನಿ ರಾಮ ಚಿಂತಿತದವ. ಎಲ್ಲಾ ಟೈಮ್ದಾಗೂ ಮಾಡ್ರಿ ಖರೆ, ಆದ್ರೂ ನಸಿಕಲೆ ಎದ್ದ ನೀವು ನಾಮಸ್ಮರಣೆ ಮಾಡ್ಕೊಡ್ತ ಹೋಗ್ರಿ ಅಂತ ಹೇಳಿ ಈ 10 ಶ್ಲೋಕನ್ಯಾಗ ಇವತ್ತಿಗೆ 10 ಶ್ಲೋಕಗಳು. ಅದು 10 ಶ್ಲೋಕದೊಳಗೆ ಸಮರ್ಥರಂದ್ರು ಪ್ರಭಾತೆ ಮನಿ ರಾಮ ಚಿಂತಿತ ಜಾವ. ಅದಕ್ಕ ನಸಿಕಲೆ ಎದ್ದ ನಾವು ನೀವುಗಳೆಲ್ಲ ನಾಮಸ್ಮರಣೆ ಮಾಡಿ ಆ ನಾಮಿ ಒಳಗಿರುವಂತ ಆನಂದವನ್ನ ಅನುಭವಿಸಿ ಗುರುಕೃಪೆಗೆ ಪಾತ್ರರಾಗಿ ಸದಾ ಏನು ಇಹ ಮತ್ತು ಪರ ಎರಡರಲ್ಲಿಯೂ ಆನಂದವನ್ನ ಅನುಭವಿಸುವಂತ ನಾವು ಈ ಜೀವನ ಸಾರ್ಥಕತೆ ಮಾಡ್ಕೊಂಡು ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ. ಆಕಲ್ಪ ಇಶ್ವಾವಿ ತಯಾಕುಳ ಮಾಜಿ ಆಸಕಳ ಹರಿಚಾದಾಸ ಕಲ್ಪನೆ ಚೀವ ಅದಾನ ಹೋ ಕೋಣಕಾಳಿ ही संत मंडळी सुखियसु अहंकाराच्या वारा न लागो रासा माझा विष्णुदासा भाविकाशी नामा म्हणितया असावे कल्याण जामुखी निदान पांडुरंग पुंडली कौरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. चिदंबर नमस्ते स्तु चिंतितार्थ प्रदायिने औदुंबर सदावास चिदंबर नमोस्तुते. जय चिदंबर. जय श्रीराम. जय जय रघुवीर समर्थ. ಶ್ರೀರಾಮ್. ಕಡೆಗೆ ಎಲ್ಲಿ ನಾವು ಹೋದ್ರು ಬೆಳಗ್ಗೆ
ಮಹಾರಾಜರ ಒಂದು ನಿತ್ಯ ಪ್ರವಚನ ಓದಿದ್ರು. ಮಹಾರಾಜರು ಕಡೆಯೊಳಗೆ ಹೇಳೋದು ನಾಮಸ್ಮರಣೆ ಮಾಡಿ. ಮತ್ತೆ ಇವತ್ತು ಗುರುವಾರ, ಇವತ್ತು ನಮ್ಮ ಮಧುಮಾಲತಿ ಅಮ್ಮ ಹೇಳಿದ್ರು, ಇವತ್ತೊಂದು ಹಬ್ಬ ಇದ್ದ ಹಾಗೆ. ಗುರುಗಳು ಬಂದು ಆ ಸಮರ್ಥರ ಮನೋಬೋಧದ ಶ್ಲೋಕಗಳನ್ನು ನಮಗೆ ವಿವರಿಸ್ತಾ ಇದ್ರೆ ಇವತ್ತು ಹಬ್ಬ ಇದ್ದ ಹಾಗೆ ಅಂತ ಹೇಳಿದ್ರು ಬೆಳಗ್ಗೆ. ಅಂದ್ರೆ ಸತ್ಸಂಗ ಯಾವ ರೀತಿ ಆಗ್ತಾ ಇದೆಯಪ್ಪ ಅಂತಂದ್ರೆ, ಎಲ್ಲರನ್ನು ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ, ಒಂದು ವಿಶೇಷ ರೀತಿಯಲ್ಲಿ ಇವತ್ತೊಂದು ಬರ್ತಾರೆ, ಇವತ್ತೊಂದು ವಿಷಯವನ್ನ ತಿಳಿಸ್ತಾರೆ. ಆ ವಿಷಯಕ್ಕೆ ತಕ್ಕ ಹಾಗೆ ಏನೇನು ಆ ಊಟಕ್ಕೆ ಕೂತಾಗ ಅದಕ್ಕೆಲ್ಲ ಏನೇನು ಬೇಕು, ಜೋಳದ ರೊಟ್ಟಿ ಮಾಡಿದ್ರೆ ಅದೇನು ಬದನೆಕಾಯಿದು ಪಲ್ಯ, ಅದಕ್ಕೆ ಮತ್ತೆ ಅದಕ್ಕೆಲ್ಲ ಏನೇನು ಸಾಧನೆಗಳು ಬೇಕು, ಅದೆಲ್ಲ ಇದ್ದಾಗ ಊಟ ಹೇಗ್ ಸರಿ ಹೋಗುತ್ತೋ ಆ ರೀತಿ ಇವತ್ತು ಬೆಳಗ್ಗೆ ಅವ್ರು ಒಂದೇ ಒಂದು ಶಬ್ದದಲ್ಲಿ ಹೇಳಿದ್ರು, ಗುರುಗಳು ಬರ್ತಾರ್ರಿ ಇವತ್ತು, ಬಂದ್ರೆ ಇವತ್ತು ಹಬ್ಬ ಆದಾಗ್ರಿ. ಅಂದ್ರೆ ಈ ಏನು ಗುರುಗಳ ಒಂದು 35-36 ಕ್ಲಾಸ್ ಏನ್ ಆಗಿದೆ, ಅದು ಯಾವ ರೀತಿ ಆಗಿದೆಯಪ್ಪ ಅಂತಂದ್ರೆ, ಅದು ಒಂದು ಹಬ್ಬದ ರೀತಿಯಲ್ಲಿ ಕಾಯ್ತಾ ಇರ್ತೀವಿ ಗುರುವಾರ ಬಂತು ಅಂತ. ಯಾಕಪ್ಪ, ಅಲ್ಲೆಲ್ಲ ನಾವು ನೋಡಿ ಬರೀ ಆ ಪ್ರವಚನಗಳನ್ನು ಓದಿ, ಗ್ರಂಥಗಳನ್ನು ಓದಿ ಮಹಾರಾಜರು ಈಗ ಹೇಳಿದ್ರು ನಾಮಸ್ಮರಣೆ ಮಾಡಬೇಕು. ಈಗ ಸ್ವತಃ ನಮಗೆ ಆ ಮಹಾರಾಜರು ನಮ್ಮ ಎದುರಿಗೆ ಕೂತು ಆ ನಾಮಸ್ಮರಣೆ ಮಾಡಿದ್ರೆ ನಿಮಗೆ ದಾರಿ ಸಿಗುತ್ತೆ ಹೊರತು ಇಲ್ದಲೇ ಇದ್ರೆ ಏನೂ ಇಲ್ಲ. ಏನು ಗಳಿಸಿದ್ರು ಅದ್ರದ್ದು ಏನೂ ಪ್ರಯೋಜನ ಇಲ್ಲ. ಏನೇ ನಾವು ಪಾಂಡಿತ್ಯ ಪಡೆದ್ರು ಅಲ್ಲಿ ನಾಮಸ್ಮರಣೆಯಿಂದ ಮಾತ್ರ ನಮಗೆ ಆ ವೈಫೈ ಪಾಸ್ವರ್ಡ್ ಏನಪ್ಪಾ ಅಂತಂದ್ರೆ ನಾಮಸ್ಮರಣೆ. ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ ಮಾತ್ರ ನಾವು ಸದಾ ಆ ವೈಫೈ ಜೊತೆಗೆ ಕನೆಕ್ಟ್ ಆಗ್ತೀವಿ. ಇಂಟರ್ನೆಟ್ ಜೊತೆಗೆ ಆಗ್ಬೇಕು ಅಂದ್ರೆ, ಭಗವಂತನ ಜೊತೆ ನಮ್ದು ಕನೆಕ್ಟ್ ಆಗ್ಬೇಕು ಅಂದ್ರೆ ಆ ನಾಮಸ್ಮರಣೆ ಒಂದೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾಗಿ ಸುಮ್ನೆ ವ್ಯರ್ಥ, ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಆ ನಾಮಸ್ಮರಣೆಯನ್ನು ಮಾಡ್ತಾ ಇದೇ ಜನ್ಮದಲ್ಲಿ ನಮಗೆ ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತೇಳಿ ಮತ್ತೊಮ್ಮೆ ಇವತ್ತು ಅವರು ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನೀವು ಬರೇ ಬೆಳಗ್ಗೆ ಹೊತ್ತು ಅಂದಲ್ಲ, ಬ್ರಹ್ಮಾನಂದ ಮಹಾರಾಜರದು ಪ್ರತಿದಿನ ಓದೋ ರೀತಿಯಲ್ಲಿ ಎದ್ದಾಗ, ನಿಂತಾಗ, ಕೂತಾಗ, ಹೋದಾಗ, ಬರುವಾಗ, ಮಲಗಿದಾಗ ಆ ನಾಮಸ್ಮರಣೆ ನಿಮ್ಮ ಇಷ್ಟ ಬಂದದ್ದು, ಇಂಥದ್ದೇ ತಗೋಬೇಕು ಅಂತಿಲ್ಲ. ಯಾರಿಗೆ ಯಾವ ನಾಮಸ್ಮರಣೆ ಇಷ್ಟ ಬರುತ್ತೋ ಅದನ್ನ ನಾವು ಮಾಡ್ತಾ ಆ ಗುರಿಯನ್ನ ತಲುಪೋಣ. ಹೀಗೆ ನಮಗೆ ಮಾರ್ಗದರ್ಶನವನ್ನು ಅವರು ಪ್ರತಿ ವಾರ ಬಂದು ನಮ್ಗೆ ಕೊಡ್ತಾ ಇರ್ಲಿ. ನಾವು ಆ ದೋಣಿಯಲ್ಲಿ ಹತ್ಕೋತಿದೀವಿ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆ ದೋಣಿಯಲ್ಲಿ ಆ ನಾವಿಕ ಏನ್ ಹೇಳ್ತಾನೋ ಅದನ್ನ ನಾವು ಕೇಳೋಣ. ನಾವು ಇವತ್ತು ಹೇಳಿದ್ರು ಮಹಾರಾಜರು, ಇವತ್ತು ಕಡೆ ಒಳಗೆ ಬೋಧವಚನದಲ್ಲಿ ಹೇಳ್ತಾರೆ ಮಹಾರಾಜರು, ಸಂತರು ಗುರು ಹೇಳಿದ್ದನ್ನ ಕಣ್ಣು ಮುಚ್ಚಿಕೊಂಡು ನಡೆಸ್ಕೊಂಡು ಹೋಗಬೇಕು, ಅದಕ್ಕೆ ಏನು ಯೋಚನೆ ಮಾಡಬಾರ್ದು. ಹಾಗೆ ನಮಗೆ ಆ ಸಮರ್ಥ ರಂಗರಾವ್ ಮಹಾರಾಜರು ಅವರ ತಮ್ಮ ಶಕ್ತಿಯನ್ನೆಲ್ಲ ಹಾಕಿ ನಮ್ಮ ಶಂಕರರಾವ್ ಗುರು ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಎಲ್ಲ ಅವರ ದೋಣಿಯಲ್ಲೇ ಕೂತ್ ಬಿಟ್ಟಿದೀವಿ. ಯಾಕೆಂದ್ರೆ ಅವರು ಮೊದ್ಲು ಇದಾಗಿದ್ರು, ಏನೊಂದು ಕಂಡಕ್ಟರ್ ಆಗಿದ್ರು ಅಂತ ಹೇಳಿದ್ರು. ಹಂಗಾಗಿ ಅವ್ರಿಗೆ ಗೊತ್ತು, ಅವ್ರು ರಂಗರಾವ್ ಮಹಾರಾಜರು ಮುಂದೆ ಓಡಿಸ್ತಾ ಇದ್ದಾರೆ, ಇವ್ರು ಹಿಂದ್ ಕೂತು ಗಂಟೆ ಹೊಡಿಲಿಕ್ಕತ್ತಾರೆ. ಯಾರ್ಯಾರು ಬರ್ತೀರಾ ನೀವೆಲ್ಲ ಬಂದ ಅದು ಬಸ್ ಅಲ್ಲಿ ಹತ್ ಕೂಡ್ರಿ, ಅವ್ರು ನಮ್ಮನ್ನ ಖಂಡಿತ ಎಲ್ಲಿಗೆ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸ್ತಾರೆ. ಅದಕ್ಕೆ ನೋಡಿ ಭಗವಂತ ಹಿಂಗೆ ನಮಗೆ ನಂಟು ಮಾಡಿಕೊಟ್ಟಿದ್ದಾನೆ ಅಂತಂದ್ರೆ, ನಾವು ಒಂದು ವಿಷಯ ಹೇಳ್ಬೇಕು. ಶಂಕರರಾವ್ ಮಹಾರಾಜರದು 2021 ವಿಶ್ವನಾಥ ಚಕ್ರವರ್ತಿಗಳು ಶೇಷಾಚಲ ಸತ್ಸಂಗ ಅಂತ ಶುರು ಮಾಡಿದ್ರು. ಅವಾಗ ನಂದು ಕೆಲ್ಸ ಏನಪ್ಪಾ, ಪೋಸ್ಟರ್ ಮಾಡೋದು ಕೆಲ್ಸ ನಂದು. ಅವ್ರದ್ದು ಪ್ರತಿ ವಾರ ಅವ್ರ ಫೋಟೋ ಕಳಿಸೋರು, ಅದನ್ನೆಲ್ಲ ಮಾಡಿಬಿಟ್ಟು ಅವ್ರಿಗೆ ಕಳಿಸೋದು, ಈ ದಿನ ಇಂಥದ್ದು ಅವ್ರದ್ದು ಇದೆ. ಅವಾಗ ಆ ಕೂಪಗಡ್ಡಿ ಅನ್ನೋದು ಮಾತ್ರ ತಲೆ ಒಳಗ್ ಕೂತಿರ್ತಿತ್ತು. ಅದ್ ನೋಡಿ, ಅವತ್ತು ಆ ಪೋಸ್ಟರ್ ಕೆಲಸ ಮಾಡಿದ್ದಕ್ಕೆ ಇವತ್ತು ಅವರ ದರ್ಶನ ನಮಗೆ ಸಿಗ್ತಾ ಇದೆ. ಪ್ರತಿ ವಾರ ನಮಗೆ ಅವರಿಂದ ಆ ಬುಧಾಮೃತ ನಮಗೆ ಸಿಗ್ತಾ ಇದೆ. ಇದೇ ಅಲ್ವಾ ನಮ್ಮ ಅದೃಷ್ಟ. ಅಂದ್ರೆ
ನೋಡಿ, ಯಾವುದೇ ಒಂದು ಕೆಲಸ ಸಿಕ್ಕಾಗ್ಲೂ ಅದನ್ನ ಮನಃಪೂರ್ವಕವಾಗಿ ಮಾಡಿದ್ರೆ ಅದರಿಂದ ಏನೇನು ಓಪನ್ ಆಗತ್ತೆ. ನಮ್ ಗುರುಗಳು ಹೇಳ್ತಾ ಇದ್ರು, ನೀನ್ ಮಾಡ್ತಾ ಹೋಗಯ್ಯ, ನಿನಗೆ ದಾರಿ ಸಿಗುತ್ತೆ ಅಂತ. ಹಾಗೆ ಅವತ್ತೊಂದು ದಿವಸ ಆ ಪೋಸ್ಟರ್ ಕೆಲಸ ಮಾಡಿದ್ದು ಪೋಸ್ಟರ್ ಬಾಯ್ಗೆ ಇವತ್ತು ಗುರುಗಳು ಹೇಳಿದ್ದನ್ನ ನಾವು ಮತ್ತೊಮ್ಮೆ ಎಲ್ಲ ಮನನ ಮಾಡ್ಕೋಬಹುದು. ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಕಡೆಗೆ ಆ ಒಂದು ಹೇಳಿದ ಅರ್ಥವನ್ನ ನಾವು ಯಾವ ರೀತಿ ತಿಳ್ಕೊಂಡ್ವಿ ಅನ್ನೋದು ಹೇಳೋದು ಸಿಗ್ತಾ ಇದೆ. ಇದಕ್ಕೆ ಉದಾಹರಣೆ ನಾನೇ. ಪೋಸ್ಟರ್ ಬಾಯಿಂದ ಇವತ್ತು ಅವರಿಗೆ ಸ್ವಾಗತ ಮಾಡುವಂತ ಒಂದು ಇದನ್ನ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ, ನಮ್ಮ ಮನಸ್ಸು ಯಾವಾಗಲೂ ಶುದ್ಧವಾಗಿರಬೇಕು, ಶುದ್ಧ ಅಂತಃಕರಣ ಇರಬೇಕು, ಸ್ವಚ್ಛವಾಗಿರಬೇಕು. ಸತ್ಯದಿಂದ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಅನ್ನೋದು ನಮ್ಗಿಲ್ಲೇ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಎಲ್ಲರೂ ಧನ್ಯರು. ಅಂತಹ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರ ಆಶೀರ್ವಾದ. ಅವರನ್ನ ನಾವು ನೋಡಿಲ್ಲ, ಆದ್ರೆ ಅವರು ಹೇಳೋದೆಲ್ಲ ಇಲ್ಲಿ ಗುರುಗಳು ಹೇಳ್ತಾ ಇದ್ರೆ ನಮ್ಗೆಲ್ಲ ಅವರೇ ಬಂದು ಇಲ್ಲಿ ಕೂತು ನಮ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಆ 1 ಗಂಟೆಗಳ ಕಾಲ ಎಲ್ಲೂ ಹೋಗೋದಿಲ್ಲ. ನಾವು ಅದಕ್ಕೆ ನೋಡ್ತಾ ಇರ್ತೀವಿ, ಗುರುಗಳೇ ನೀವು ಬಂದ್ರೆ ಗಡಿಯಾರ ಮುಚ್ಚಿಟ್ಟು ಬಂದ್ಬಿಡಿ, ನಮ್ಗೆ ಟೈಮ್ ಇಲ್ಲ. ನಮ್ ಗುರುಗಳು ಹೇಳಿದ್ದಾರೆ, ಚಂದು ಮಹಾರಾಜರು ಹೇಳಿದ್ರು, ನೀವು ಟೈಮ್ ಸ್ಪೇಸ್ ಅಲ್ಲಿ ಇಲ್ಲ, ಟೈಮ್ ಅಂಡ್ ಸ್ಪೇಸ್ ಇಲ್ಲ ನಿಮಗೆ. ಭಗವಂತನ್ಗೆ ಯಾವ್ದು ನಿಮ್ಯತೆ ಇಲ್ಲ. ಹಾಗಾಗಿ ಭಗವಂತನ ಬಗ್ಗೆ ಕೇಳಲಿಕ್ಕೂ ನಿಮ್ಗೆ ಯಾವ್ದು ಅಡೆತಡೆಗಳಿಲ್ಲ. ಹಾಗಾಗಿ ಆ ಟೈಮ್ ಅನ್ನೋದನ್ನ ಬಿಟ್ಟು ನಾವು ಈ 1 ಗಂಟೆಗಳ ಕಾಲ ಆ ಸತ್ಸಂಗದ ಪ್ರವಾಹದಲ್ಲಿ ಹರಿತಾ ಇದ್ರೆ ನಿಜವಾಗ್ಲು ಮತ್ತೊಮ್ಮೆ ಮುಂದಿನ ವಾರ ಬರೋ ಅಷ್ಟೊತ್ತಿಗೆ ಮತ್ತೊಂದು ಹೊಸದು ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಕೂತಿರ್ತೀವಿ. ಹಾಗೂ ನಾವೆಲ್ಲರೂ ನಿಮ್ಗೆ ಹೇಳ್ತೀವಿ, ಎಲ್ಲರೂ ನಾಮ ಸಾಧನೆಯಲ್ಲಿ ಮುಂದುವರಿತಾ ಇದ್ದೀವಿ. ಮತ್ತೊಂದು ನಿಮ್ಗೆ ವಿಷಯ ಹೇಳ್ಬೇಕು ಅಂದ್ರೆ, ಎಲ್ಲ ಸಣ್ಣ ಸಣ್ಣ ವಿಷಯಗಳು 7ನೇ ತಾರೀಕು ಹೀಗೆ ಕೂತಾಗ ಪ್ರೇರಣೆ ಆಯ್ತು. ಎಲ್ಲರಿಗೂ ಅದಕ್ಕೆ ಹೇಳಿದ್ದೀವಿ, ಈ ಇವತ್ತಿಂದ ನವೆಂಬರ್ 13, 2025ರಿಂದ ನವೆಂಬರ್ 12, 2026ರವರೆಗೆ ಮಹಾರಾಜರ ನಿತ್ಯ ಪ್ರವಚನವನ್ನ ಎಲ್ಲರೂ ಓದ್ಬೇಕು, ಪ್ರತಿಯೊಬ್ರು ಓದ್ಬೇಕು. ಅದಕ್ಕೆ ನಮ್ಮ ಮಧುಮಾಲತಿ ಅಮ್ಮ ಹೇಳಿದ್ರು, ಬರೇ ಓದೋದೊಂದಲ್ಲ, ಆ ಒಂದು ಓದಿದಾಗ ಅದರೊಳಗಿಂದ ಒಂದು ಲೈನ್ ಬರೆದಿಟ್ಕೋಬೇಕು, ಏನ್ ಓದಿದೀನಿ ಅನ್ನೋದು. ಹೀಗೆ 365 ದಿವಸಗಳ ಕಾಲ ಮಹಾರಾಜರ ಪ್ರವಚನವನ್ನ ಯಾರು ಪೂರ್ಣ ಮಾಡ್ತಾರೋ ಅವರೆಲ್ಲರಿಗೂ ಶ್ರೀಮಾತ್ರೆ ಸತ್ಸಂಗದ ಪರವಾಗಿ 501 ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳಿ ಅವತ್ತು ಆಗಿತ್ತೆ. ಅದಕ್ಕೆ ಎಲ್ಲರೂ ಭಾಗವಹಿಸಿ ಎಲ್ಲರೂ ಪಡಿಬೇಕು ಅನ್ನೋದು ಆಸೆ. ಬರೇ ಒಬ್ರು ಇಬ್ರು ಮುಟ್ಟೋದಲ್ಲ, ಎಲ್ಲರೂ. ಅದಕ್ಕೆ ಹೇಳಿದೀವಿ, ಪ್ರತಿದಿನ ಸತ್ಸಂಗಕ್ಕೆ ಬಂದಾಗ 3 ಸಲ ಸತ್ಸಂಗಕ್ಕೆ ಬರ್ತೀರಾ, ಎಲ್ಲರೂ ಒಬ್ರನ್ನೊಬ್ರನ್ನ ಕೇಳಿ ಇವತ್ತಿಂದು ಮಹಾರಾಜರ ಪ್ರವಚನ ಓದಿದೀರಾ. ಯಾಕೆ ಅಂದ್ರೆ ಅವತ್ತಿನ ಊಟ ನಾವ್ ಏನ್ ಮಾಡ್ತೀವೋ ಅದೇ ರೀತಿ ಅದೇ ತಾರೀಕಿಂದು ಅವತ್ತೇ ಓದ್ಬೇಕು. ನಾಳೆ ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ ಈಗ ಓದ್ತೀನಿ ಅನ್ನೋ ಹಾಗಿಲ್ಲ. ಹಾಗಾಗಿ ಒಂದು ಇದನ್ನ ಇವತ್ತಿನಿಂದ ಅದು ಶುರು ಆಗಿದೆ. ನಮ್ಮ ಎಲ್ಲಾ ಸತ್ಸಂಗದ ಎಲ್ಲಾ ಮೆಂಬರ್ಸ್ಗೂ ಎಲ್ಲರಿಗೂ ಪುಸ್ತಕಗಳು ಕಳಿಸಾಗಿದೆ. ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ, ಯಾವಾಗಲೂ ಆ ಮಹಾರಾಜರನ್ನ ವಿಸ್ಮರಣೆ ಆಗದ ಹಾಗೆ ನೋಡ್ಕೊಳ್ಳಿಕ್ಕೆ. ಮತ್ತೆ ದತ್ತಾವಧೂತ್ ಮಹಾರಾಜರು ಮೊನ್ನೆ 11 ಕೋಟಿ ಹನುಮಾನ್ ಚಾಲಿಸ ಸಾಂಗತಾ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಸಾಂಗತಾ ಮಾಡಿ ಮತ್ತೆ ಅವರು ಅದನ್ನು ಬಿಡ್ಲಿಲ್ಲ, 22 ಕೋಟಿಗೆ ಮತ್ತೆ ಸಂಕಲ್ಪ ಮಾಡಿದ್ರು. ಅದಕ್ಕೆ ನಮ್ಮ ಸತ್ಸಂಗದ ಪರವಾಗಿ ಆಗಿ ಅವರೆಲ್ಲ ಯೋಚನೆ ಮಾಡಿ ಇದನ್ನ ಮಾಡಿದ್ದಾರೆ. ಪ್ರತಿದಿನ ಒಂದು 4 ಸಲ 5 ಸಲ ಎಷ್ಟು ಸಲ ಸಮಯ ಸಿಗುತ್ತೋ ಸತ್ಸಂಗದಲ್ಲಿ ಅದನ್ನ ಹೇಳೋದು, ಪ್ರತಿ ತಿಂಗಳು ಸತ್ಸಂಗದ ಪರವಾಗಿ ಅದನ್ನ ಅವರಿಗೆ ಸಂಖ್ಯೆ ಕೊಡೋದು. ಈ 2 ಕಾರ್ಯಗಳನ್ನ ಹಮ್ಮಿಕೊಳ್ಳಲಾಗಿದೆ. ಇವೆಲ್ಲ ಹೇಗಾಗತ್ತಪ್ಪ ಅಂದ್ರೆ, ಇಂತಹ ಗುರುಗಳ ಕೃಪೆ ಇದ್ರೆ ಇಂತಹದ್ದು ಒಳ್ಳೆ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೋಡಿ, ನಮ್ಮ ಗುರುಗಳು ಯಾವ ರೀತಿ ಇದನ್ನ ಮಾಡಿದ್ರು, ನಿಮ್ಮನ್ನ ಕರೆಸಿದ್ರು, ನಿಮ್ಮಿಂದ ಎಂಥ ಒಂದು ಅನುಭವ ನಮ್ಗೆ ಆಗ್ತಾ ಇದೆ. ಎಲ್ಲಾ ಕಡೆಗೆ ನಾಮಸ್ಮರಣೆ ಬಿಟ್ರೆ ಬೇರೆ ಏನೂ ಇಲ್ಲ ಈ ಕಲಿಯುಗದಲ್ಲಿ ಅಂದ ಮೇಲೆ ಒಂದೊಂದ್ಸಲಿ ನೀವು ಹೇಳ್ದಾಗ ಇದೇ ಪ್ರಶ್ನೆ ಬರುತ್ತೆ, ಇಷ್ಟೆಲ್ಲ ತಿಳ್ಕೊಂಡು ನಾವು ಯಾಕೆ ಮತ್ತೆ ಗೊಂದಲಕ್ಕೆ ಬೀಳ್ತಾ ಇದ್ದೀವಿ? ಈ ಪ್ರಶ್ನೆ ಬಂದಾಗ ಬಹಳ ಒಂಥರ ಮನಸ್ಸಿಗೆ ಇದಾಗುತ್ತೆ, ಯಾಕೆ ಅರ್ಥ ಮಾಡ್ಕೊಂತಾ ಇಲ್ಲ ನಾವು? ಅದಕ್ಕೆ ನೀವೇ
ಮುಂದೆ ಸಮಯ ಸಿಕ್ಕಾಗ ಅದನ್ನೂ ಸಹ ಪರಿಹರಿಸ್ರಿ ಅಂತ ನಿಮ್ಮನ್ನೇ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಯಾರು ಏನಾರು ಹೇಳ್ತಿದ್ರೆ ಹೇಳಿ ಅಮ್ಮ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ. ನಮಸ್ಕಾರ. ನೀವು ಹೇಳುವಾಗ ಹಬ್ಬದ ಊಟ ಅಂತ ಹೇಳಿದ್ರಿ. ಹಬ್ಬದ ಊಟ ಇರ್ತದ. ಆ ಜನಾಬಾಯಿ ಹೆಸರು ತಗೋತಿರಲ್ರಿ, ನಮಗಂತೂ ಜಿಲೇಬಿ ತಿಂದಂಗ ಆತ. ಆ ಸರಿ ಜನಾಬಾಯಿ ಅದ್ರಿ. ನಿಮ್ ಬಾಯಾಗ ಎಷ್ಟು ಚಂದ ಬರ್ತದ ಆಕಿನ್ ಮಾತು. ನನ್ಗ ಅದಕ್ಕೆ ಒಂದ್ಸಲ ಪೂರ್ತಿ ಆಕಿಂದ ಎಲ್ಲಾ ತಿಳ್ಕೊಬೇಕು, ಆಕಿನ್ ಜೀವನ ಚರಿತ್ರೆ ಅನ್ಸುದು. ನೀವ್ ಎಲ್ಲಾ ಹೇಳೋವಾಗ ಭಕ್ತ ನನಗೆ ವಿಠಲ ಮತ್ತು ಜನಾಬಾಯಿ ಇಬ್ರು ಕಣ್ ಮುಂದೆ ನಿಂತಂಗ ಆಗ್ತದ. ಅವ್ರಿಬ್ರು ಜೋಡಿ ಹೋಗುದು, ಜಗಳ ಆಡುದು, ಸಣ್ಣ ಮಕ್ಳಂಗ ಅದೆಲ್ಲ ನಮ್ಗೆ ಇಷ್ಟು ಖುಷಿ ಕೊಡ್ತದ. ಖರೆ ಅಂದ್ರ ನೀವ್ ಜನಾಬಾಯಿ ಹೇಳ್ದಾಗ ಒಂದ್ಸಲ ನನ್ಗೆ ಭಯಂಕರ ಖುಷಿ ಆಗ್ತದೆ. ಲೈಫಿಂಗ್ ನಾವೇ ಜನಾಬಾಯಿ ನಾವೇ ವಿಠಲ ಆಗ್ಬಿಡ್ತೀವೇನೋ ಅನ್ಸ್ಬಿಡ್ತದ ನೋಡಿ. ಒಮ್ಮೆ ಹೆಂಗ ಜನಾಬಾಯಿ ಅಷ್ಟು ಅಲ್ಲ, ಒಮ್ಮೆ ಕೆಲಸ ಜನಾಬಾಯಿ ಚರಿತ್ರೆನೇ ಹೇಳ್ತ ನೋಡ್ರಿ. ಒಮ್ಮೆ ಹೇಳಿದ್ರು ಗುರುಗಳು, ನೀವು ಬಹಳ ಪೂರ ಕೋಟಿ ಚರಿತ್ರೆ ಧನ್ಯವಾದ ಹೇಳಿದ್ರಿ. ಪೂರ ನನಗಂತ ಚರಿತ್ರೆ ಕೇಳಕ್ ಮಣ್ಣಿಂದ ನಾನು ಎಷ್ಟ್ ಸಲ ಕೇಳ್ಕೊಕಂತೀನಿ. ನೀವು ಇಲ್ಲ ಎಲ್ಲಾರ್ಕಿಂತ ಜನಾಬಾಯಿ ಹೇಳುವಾಗ ನಿಮ್ಮಲ್ಲಿನೂ ಆ ಸಂತೋಷ, ನಮ್ಮಲ್ಲೂ ಆ ಸಂತೋಷ ಉಂಟಾಗ್ತದೆ. ಇಲ್ಲ ಒಂದ್ ಸತ್ಸಂಗದೊಳಗ ಜನಾಬಾಯಿ ಅದು ನಮಗ ಬಹಳ ವಿಚಿತ್ರ ಅನಿಸ್ತದ್ರಿ. ಅವಶ್ಯ ಹೇಳ್ತನಂತ. ಯಾಕಂದ್ರೆ ನನಗೂ ಅಷ್ಟೇ ಇದು ಅದ. ಮಾಡ್ತಿದ್ಲು, ಎಲ್ಲಾ ಮಾಡ್ತಿದ್ಲು, ಅಷ್ಟಾದ್ರೂ ಅವ್ನೋಡಿಗೆ ಹೆಂಗ್ ಒಂದಾಗ್ಬಿಟ್ಲು ಅಂತ. ಅದು ಬಹಳ ವಿಚಿತ್ರ ಅನ್ಸ್ತದ ನನಗೆ. ಅದು ಕೇಳಿದಾಗ ಬಹಳ ಖುಷಿ ಆಗ್ತದ. ಯಾವ್ದಾರು ಮಿಸ್ ಆದ ಅದು ಜನಾಬಾಯಿ ಬಂದ್ರೆ ನಾನು ಒಂದ್ ಅಕ್ಷರ ಮಿಸ್ ಮಾಡ್ಕೊಳಂಗಿಲ್ಲ ನಾನು. ಇಲ್ಲ ನಾನು ಆಗಾವ್ ನಿಮಗ್ ಹೇಳ್ತೀನಿ, ಇಂಥವ್ರ ಜನವಾಯ್ದು ಹೇಳ್ತನ ಅಂತ ಹೇಳಿ ಎಲ್ಲಾರು ಕೂತಂದು ಬಹಳ ಮತ್ತೆ ಖುಷಿ ಆಗ್ತದೆ. ಸತ್ಯವಾದ ಮಾತುಗಳನ್ನ ಹೇಳಿದಾಗ ಎಷ್ಟೊಂದು ಖುಷಿ ಆಗುತ್ತೆ, ಎಷ್ಟು ಒಂಥರ ನಗು ಬರ್ತಲ್ಲ. ಈಗ ಲಾಫಿಂಗ್ ಗ್ಲಾಸಿಗೆ ಹೋಗೋಗಿ ಸುಳ್ಳು ನಗ್ತಿರ್ತಾರಂತೆ, ಅದು ನಗಿರ್ಲಾರ್ದ ನಗ್ತಿರ್ತಾರಂತೆ. ಆದ್ರೆ ನಿಜವಾಗಿಯೂ ನೀವು ಹೇಳುವಂತ ಮಾತುಗಳನ್ನ ಕೇಳಿದಾಗ ಇಷ್ಟು ಖುಷಿ ಆಗುತ್ತಲ್ಲ ಒಳಗಿಂದ. ಅದ್ ಹೆಂಗ್ ತುಂಬಿ ನಗಿ ಬರ್ತದ ನಂಗೂ ಗೊತ್ತಿಲ್ಲ. ಇದು ಆ ನಗು ಅಲ್ರಿ, ಇದು ಬ್ರಹ್ಮಾನಂದದ ನಗು ರೀ ಇದು. ಅಲ್ಲ, ನಿಜವಾಗಿಯೂ ಅದು ಎಷ್ಟು ಖುಷಿಯಿಂದ ನಗಿ ಬರ್ತದ ಅಂದ್ರೆ ಅದೇ ಹೇಳಿಕೆನೆ ಅಸಾಧ್ಯ. ಅಷ್ಟು ಖುಷಿ ಆಗುತ್ತೆ ಅದೇ. ಅಲ್ಲ, ತಮ್ಮಂತವ್ರ ಮುಂದ ಈ ಸೇವಾ ಮಾಡ್ಲಿಕ್ಕೆ ಸಮರ್ಥ ನಮ್ಮನ್ನು ಇದು ಮಾಡ್ಯಾರಲ್ಲ, ನಾವೇ ಧನ್ಯ ಅನಿಸ್ಲಿಕ್ಕತ್ತ. ನೀವೆಲ್ಲಾ ಮಾಡೋ ಸಾಧನ ನೋಡಿದ್ರೆ ನನಗ್ ಭಯಂಕರ ಇದು ಅನ್ಸಿಬಿಡ್ತದೆ ಹೇಳ್ಬೇಕಂದ್ರೆ. ಗುರುನಾಥನ ಆಶೀರ್ವಾದ ನಿಮ್ಮೆಲ್ಲರ ಮುಂದ. ಯಾಕಂದ್ರೆ ಇಷ್ಟೊಂದ ಪ್ರೀತಿಯಿಂದ ಭಕ್ತಿ ಇದ್ರೊಳಗ ಮುಳುಗಿದಂತ ಶ್ರವಣಿಕರು ನನಗೆ ಸಿಕ್ಕಿದ್ದೇ ಇಲ್ಲಿ ನಿಮ್ಮಿಂದನೇ. ನೀವೇ ಸಿಕ್ಕಂಗಾಗ್ಯದ ನನಗೆ. ಅಲ್ಲ, ಗುರು ಅನ್ನೋ ಅವ್ರದ್ ಬೇರೆ ಇವ್ರದ್ ಬೇರೆ, ಇವ್ರ ಗುರುಗಳು ಬೇರೆ ಅವ್ರ ಗುರುಗಳು ಬೇರೆ ಅಲ್ಲ. ಗುರು ಅನ್ನುವಂಥದ್ದು ಇರೋದು ಒಂದೇ ಒಂದು. ಅದೇ ಎಲ್ಲಾರ್ನು ನಾನು ಗುರು ಸ್ವರೂಪನಾಗೆ ನೋಡ್ಲಿಕ್ಕತ್ತ. ಆನಂದ ಆಗ್ತದೆ, ಅಷ್ಟು ಆನಂದ ಆಗ್ತದೆ. ಆ ಪರಬ್ರಹ್ಮ ವಸ್ತುನೇ ಗುರು. ಆ ಪರಬ್ರಹ್ಮ ವಸ್ತುನೇ ಗುರು ರೀ. ಆ ಗುರುನೇ ಎಲ್ಲಾ ಕಡೆಗೂ ಇರೋದು ಅದೇ ಒಂದೇ. ಆ ಗುರು ಇವ್ರು ಅವರು ಬೇರೆ ಬೇರೆ ಹೆಸರು ಬೇರೆ ಬೇರೆ ಇರ್ಬೇಕಷ್ಟೇ. ಹೆಸರು ಬೇರೆ ಬೇರೆ ಇದ್ರು ಸಹಿತ ಇರುವಂತ ಶಕ್ತಿ ಅದು ಒಂದೇ. ಆ ಗೆರಿ ದಾಟಿ ಹೋಗ್ಬೇಕಾದ್ರೆ ನಾಮಸ್ಮರಣೆ ಮಾಡಿದಾಗೆ ಗೊತ್ತಾಗ್ತದೆ. ಸರಿ, ನಿಜ. ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಅದೇ ಈಗ ಪ್ರಸಾದ್ ಅವ್ರು ಹೇಳಿದ್ರಲ್ಲ, ಇಷ್ಟು ಎಲ್ಲಾ ತಿಳ್ಕೊಂಡು ಎಲ್ಲಾ ಮಾಡಿನೂ ಗೊತ್ತಿರ್ಲಾರ್ದವ್ರಂಗ ಒಂದೊಂದ್ಸಲ ಹಳ್ಳಕ್ ಬೀಳ್ತೀವಲ್ಲ, ಅದು ಯಾಕೆ ಅಂತ ಅವ್ರ ಅಂದ್ರೆ ಮುಂದಿನ ಪ್ರವಚನದೊಳಗೆ ನೀವ್ ಹೇಳ್ರಿ ಅಂತ ಹೇಳಿದ್ರಲ್ಲ. ಇಲ್ಲ ಅದ್ರ ಬಗ್ಗೆನೂ ನಿರಸನ ಮಾಡ್ತಾರ ಸಮರ್ಥರು. ಈಗೆಲ್ಲಾ ಸಮರ್ಥರು ಎಲ್ಲಾ ಸಮಸ್ಯೆಗಳು ನಿರಸನ ಮಾಡ್ಲಿಕ್ಕೆ ಕೂತಾರಂದಾಗ ಅದು ನಿರಸನ ಆಗ್ತದೆ. ಅಲ್ಲ, ಎಲ್ಲಾ ಮನುಷ್ಯಾಗ ತಿಳಿತದೆ, ಎಲ್ಲಾ ಗೊತ್ತಾಗ್ತದೆ, ಎಲ್ಲಾ ಆದ್ರೂ ಸಹಿತ ಒಂದೊಂದ್ಸಲ ಗೊತ್ತಿರ್ಲಾರ್ದವ್ರ ಹಂಗೆ ಹಳ್ಳಕ್ ಹೋಗ್ಬಿಡ್ತದೆ. ಅದ್ರ ಬಗ್ಗೆನೂ ಮಾತಾಡೋಣಂತ್ರಿ. ಒಳ್ಳೇದು ಒಳ್ಳೇದು. ಜೈ ಚಿದಂಬರ್. ನಂದೊಂದು ವಿಚಾರಿ ಗುರುಗಳೇ, ನಂದೊಂದು ವಿಚಾರಿ ಏನಂದ್ರೆ ಜನಾಬಾಯಿ ಹೆಂಗ್ ಕರಿತಿರ್ತಾಳಲ್ರಿ, ಜನಾಬಾಯಿ ಹೆಂಗ್ ಮಾತಾಡ್ತಾಳಲ್ಲ, ಚಿಮ್ಮುರಾಯ ಚಿಮ್ಯ ಅಂತ ಹೆಂಗೆಲ್ಲ ಬೈಬೇಕು ಅಂದ್ರೆ ಬೈತಿರ್ತೇನೆ. ಅದಕ್ಕ ಒಂದೊಂದ್ಸಲ ಅನ್ನಿಸ್ತದೆ, ಇಷ್ಟೆಲ್ಲ ಬೈತೇನಲ್ಲ ನಿನಗ ಏನೋ ಅವನು ನನ್ನ ಮನ್ಸಿನ ಅಂದ್ರ ಬಹಳ ನೋವಾದಾಗ ಹಂಗ್ ಬೈದ್ ಬಿಟ್ಟಿರ್ತೀನಿ. ನೀನ್ ಏನ್ ಮಾಡ್ತಿದ್ದಿ ನನಗ, ನೀನ್ ಏನು ಮಾಡಿಲ್ಲ, ನೀನ್ ನೆನ್ಸುದು ಇಲ್ಲ, ನೀನ್ ಭಜನೆ ಮಾಡುದಿಲ್ಲ ಅಂದ್ಬಿಡ್ತೇನ್ರಿ ಗುರುಗಳ. ಇಲ್ಲ, ಅದಕ್ಕ ಖರೆ ಭಕ್ತಿ ಲಕ್ಷಣ ಹಂಗೆ ಅದರಿ. ಏನ್ ಸದ್ಗುರುಗಳ ಜೊತೆ ಆಗ್ಲಿ ಭಗವಂತನ ಜೊತೆ ಆಗ್ಲಿ ನಾವ್ ಎಷ್ಟೊಂದು ಸಖ್ಯತೆ ಇರ್ಬೇಕಂದ್ರ ಒಮ್ಮೆ ಹಂಗ ಆಗ್ಬಿಡ್ತದ. ನಮ್ಮ ನೋಡ್ರಿ, ಯಾರಿಗೆ ನಾವು ಬೈಯೋದಾಗ್ಲಿ ಪ್ರೀತಿ ಮಾಡೋದಾಗ್ಲಿ ನಮ್ಮವ್ರಂತ ಖಾತ್ರಿ ಆದಾಗೆ ಮಾಡೋದಾಗ್ತದೆ. ಈಗ ಅದೇ ಹೋಗೋರಿಗೆ ನಾವ್ ಏನ್ರ ಬೈದ್ರೆ ಕೇಳ್ತಾರನ್ರಿ ಅವ್ರು? ನಾವ್ ಎಲ್ಲಿ ಪ್ರೇಮ ಅದ ಅಲ್ಲಿ ಬೈಗಳು ಬರ್ತಾವ, ಪ್ರೇಮನು ಬರ್ತಾವ.
ಅದಕ್ಕೆ ಭಗವಂತ ನಗತಾನವ, ಹಂಗಾದ್ರೂ ನಗತಾನ, ಹಿಂಗಾದ್ರೂ ನಗತಾನ, ಆನಂದ ಪಟ್ಕೋತಾನ್ರಿ ಸದ್ಗುರುನಾಥ ಇಲ್ಲಿ ಭಗವಂತ. ಅಂತ ಒಂದು ಅನುಭವ ಆದವ್ರಿಗೆ ಅದು ಅವರೇ ಧನ್ಯರು, ಮತ್ತೇನದ್ರ ಹೇಳ್ರಿ. ಬರೇ ಭಗವಂತಗ್ ಭಯ ಬೇಕಾಗಿಲ್ಲ, ಅದ್ರ ಜೊತೆ ಭಕ್ತಿ ಬೇಕಾಗ್ಯದ ಏನ್ರಿ. ಅದೇನಾವೇನ ಅವಂತಾನ ಭಯ. ಈಗ ನಮ್ಮ ಮಹಾರಾಜರು ಅಂತಿದ್ರು ಒಂದ್ ಸ್ವಲ್ಪ ಹಿಂಸರ್ ಯಪ್ಪ ಬ್ಯಾಡ್ರಿ, ಯಾಕೋ ನಾ ಏನ್ ಸಿಂಹನ ಅಂತಂತಿರು, ಹುಲಿಯೋ ಸಿಂಹ ಬಾ ಈ ಕಡೆ ಅಂತಿದ್ರು. ಅಂದ್ರ ಭಯ ಇಲ್ಲ. ಅದ್ರ ಭಯ ಇಲ್ಲ ಅಂತೇಳಿ ಭಯ ಇರ್ಲಾರ್ದನ್ನ ನಾವು ಭಕ್ತಿ ಮಾಡಬಾರ್ದು. ಭಯ ತುಂಬಿದ ಭಕ್ತಿ ಬೇಕು. ಆ ಭಯದ ಒಂದು ಲಕ್ಷಣನೇ ಬೇರೆ. ಅವರೇ ಸರ್ವಸ್ವ ಅಂತ ತಿಳ್ಕೊಂಡು ಭಯದಿಂದ ಆ ಒಂದ್ ಇದರಿಂದ ನಾವು ನಡಿಬೇಕಾಗ್ತದ. ಆದ್ರೆ ಬರೇ ಭಯನೂ ಇಲ್ಲ. ಅವ್ರು ಯಾರು ಹಿಂದಕ್ಕ ಯಾರು ಭಯ ತುಂಬ ಮಾಡೇ ಇಲ್ಲ. ಅವರು ಅಷ್ಟೊಂದು ಸಖ್ಯ ಭಕ್ತಿಗೆ ಹೋಗಿ ಮುಟ್ಟಿದಾಗೆ ಸಾಯುಜ್ಯ ಮುಕ್ತಿಗೆ ಹೋಗಿ ಮುಟ್ಲಿಕ್ಕೆ ಬರ್ತದಂತ ಏನ್ರಿ. ಈಗ ನಾವು 9 ವಿಧದ ಭಕ್ತಿ ಒಳಗೆ 8ನೇ ಭಕ್ತಿನೇ ಸಖ್ಯ ಭಕ್ತಿ. ಸಖ್ಯ ಭಕ್ತಿಗೆ ನಾವು ಹೋಗಿ ಮುಟ್ಟಿದಾಗೆ ಸಾಯುಜ್ಯಕ್ಕೆ ಹೋಗಿ ಮುಟ್ತೇವೆ, ಹೊರತಾಗಿ ಅಲ್ಲಿ ತನಕ ಮುಟ್ಲಿಕ್ಕೆ ಆಗುದಿಲ್ಲ. ಸಖ್ಯ ಭಕ್ತಿ ಮುಟ್ಟಿದಾವ ಅವು ಬೈದು ಮಾಡ್ತಾನ, ಪ್ರೀತಿನೂ ಮಾಡ್ತಾನ ಏನ್ರಿ. ಅದಕ್ಕೆ ನಾವು ನೀವುಗಳೆಲ್ಲ ಕೂಡೇ ಭಗವಂತನ ಒಂದಿದ್ರಾಗ ಮುಂದುವರಿಯೋಣ, ಸದ್ಗುರುಗಳ ಕೃಪಾ ಪಡ್ಕೋಣ. ಈ ಜೀವನ ಇದೇ ಜನ್ಮದಾಗೆ ಧನ್ಯತೆ ಹೊಂದೋಣ ಅಂತ ಹೇಳ್ಕೊತ, ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಮತ್ತೊಮ್ಮೆ ದಂಡವತ ನಮಸ್ಕಾರ. ಜೈ ಗುರು. ಇವತ್ತು ನಾನು ಪ್ರವಚನ ಓದಿದೆ ಬೆಳಗ್ಗೆ.